ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು PEC ಎಕ್ಸಾಮ್ ಹತ್ರ ಬರ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಆ್ಯಂಡ್ ದೆನ್ CR DR ಎಕ್ಸಾಮು ಕೂಡ ಹತ್ರ ಬರ್ತಾ ಇದ್ದಾವೆ. ಸೊ ಈ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಅತಿ ಹೆಚ್ಚು ಮೆಂಟಲ್ ಎಬಿಲಿಟಿ, ಈ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ 4 ಎಪಿಸೋಡಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ 20 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬಂದಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಲ್ಲಿ ಆ ಥರ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಇವತ್ತು 5th ವಿಡಿಯೋ, 5ನೇ ಕ್ಲಾಸ್. ಇದರಲ್ಲೂ ಕೂಡ ಅನದರ್ 20 ಕ್ವಶನ್ಸ್ ಯಾವ ಥರ ಇರ್ತವೆ ಒಂದು ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೇನೆ. ಸೊ ಈ ಪ್ರತಿಯೊಂದು ವೀಡಿಯೋಸ್ನ ನೀವು ನೋಡಿ ನೋಟ್ಸ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ, ಎಕ್ಸಾಮ್ ಮುಗಿದಾದ್ಮೇಲೆ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನಾನು ಮಾಡಿರೋ ಕ್ಲಾಸಸ್ಸು ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗಿದ್ದಾವೆ ಅಂತ. ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ದೇ ಕೊನೆವರೆಗೂ ಪ್ರತಿಯೊಂದು ಕ್ವಶನ್ನ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ಬೇಕು. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಗೂಗಲ್ ಪ್ಲೇಸ್ಟೋರಲ್ಲಿ ಅಂದರೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮು ಆಗ ಈ ಥರ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ಥರ ಈ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸು, ಪ್ರತಿಯೊಂದು ಟಾಪಿಕ್ಸ್ ವೈಸ್ ಸಪ್ರೇಟ್ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿರಿ. 9071673831 ಅಥವಾ 32ಗೆ ಕರೆ ಮಾಡಿ. ಹಾಗೆ HSTR GPSTR ಹಾಗೆ PSTR ಎಕ್ಸಾಮ್ಗೂ ಕೂಡ ಎಲ್ಲ ಸಬ್ಜೆಕ್ಟ್ ಇರ್ತಾ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅಥವಾ ಓನ್ಲಿ ಮ್ಯಾಥ್ಸ್ ಬೇಕಂದ್ರೆ ಆ ಕೋರ್ಸ್ ಅವೈಲೇಬಲ್ ಇರುತ್ತೆ. ಯಾರಾದರೂ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ರು ಕೂಡ ಅವರಿಗೂ ಕೂಡ ಇನ್ಫಾರ್ಮ್ ಮಾಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಲೆಟರ್ಸ್ ಅನಲಾಜಿ ಅಂತ ಕೊಟ್ಟಿದ್ದಾನೆ. ಅಂದರೆ ಅಕ್ಷರಗಳ ಸಾಮ್ಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಫಸ್ಟಿಗೆ ಕ್ವಶನ್ ಮಾರ್ಕ್ ಇದೆ, ಮೊದಲಿಗೆ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಆದಮೇಲೆ LEAMZ ಅಂತ ಕೊಟ್ಟಿದ್ದಾನೆ, LEAMZ ಇದೆ. ಸೊ ಇದಾದಮೇಲೆ ರೈಟ್ ಸೈಡಲ್ಲಿ ರ್ಯಾಂಕ್ ಅಂತ ಒಂದು ಪದ ಇದೆ. ರ್ಯಾಂಕಿಗೆ ಯಾವ ರೀತಿ ಕೊಟ್ಟಿದ್ದಾನೆ ಅಂದರೆ OCKM ಅಂತ ಕೊಟ್ಟಿದ್ದಾನೆ, OCKM ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇಲ್ಲಿ ಈ OCKM ಅಂತ ಲಾಸ್ಟ್ ವರ್ಡ್ ಇದೆಯಲ್ಲ, ಇದರಿಂದ ಈ ರ್ಯಾಂಕ್ ಎಂಬ ಪದದ ಅಕ್ಷರಗಳನ್ನು ಯಾವ ರೀತಿ ಬರ್ಕೊಂಡಿದ್ದೇನೆ ಅಂತ ತಿಳ್ಕೊಂಬಿಟ್ಟು ಇದೇ ಮೆಥಡ್ ಪ್ರಕಾರ LEAMZ ಇಂದ ಯಾವ ಪದ ಬರುತ್ತೆ ಅಂತ ಕಂಡುಹಿಡಿಬೇಕು. ಇದನ್ನು ಲೆಟರ್ ಅನಲಾಜಿ ಟೆಸ್ಟ್ ಅಂತ. ಮೊದಲಿಗೆ ಕ್ವಶನ್ ಮಾರ್ಕ್ ಇರೋದ್ರಿಂದ ಲಾಸ್ಟಿಂದ 4th ಇಂದ 3rd ಯಾವ ಥರ ಬಂದಿದೆ ನೋಡ್ಕೊಂಡು ಅದೇ ಥರ 2nd ಇಂದ 1st ನಾವು ಕಂಡುಹಿಡಿತಾ ಹೋಗ್ಬೇಕು. ಈ ಮೆಥಡಲ್ಲಿ ನಾವು ಆನ್ಸರ್ ಮಾಡ್ಬೇಕು ಈ ಪ್ರಶ್ನೆಗೆ. ಸೊ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಏನಿಂದ Z ತನಕ ಆಲ್ಫಾಬೆಟ್ಸ್ ಬರ್ಕೊಂಡು, ಸೊ ಇಲ್ಲಿ ಮೊದಲನೇ ಅಕ್ಷರ O ಇದೆಯಲ್ಲ ಈ ಗ್ರೂಪಲ್ಲಿ, ಇಲ್ಲಿ ಮೊದಲನೇ ಅಕ್ಷರ R ಇದೆ. ಓಗೆ R ಅಂದರೆ ಓನಿಂದ ಮುಂದಕ್ಕೆ 2 ಅಕ್ಷರ ಆದಮೇಲೆ R ಇದೆ, 2 ಲೆಟರ್ಸ್ ಗ್ಯಾಪ್ ಕೊಟ್ಟು R ಇದೆ. ಓನಿಂದ ಸೊ ಮುಂದಕ್ಕೆ 2 ಲೆಟರ್ಸ್ ಗ್ಯಾಪ್ ಕೊಟ್ಟು R ಇದೆ ಅಂದರೆ ಇಲ್ಲಿ ಮೊದಲನೇ ಅಕ್ಷರ Lಯಿಂದ ಕೂಡ 2 ಲೆಟರ್ಸ್ ಮುಂದಕ್ಕೆ ಗ್ಯಾಪ್ ಕೊಟ್ಟು ಬರ್ಕೊಂಡ್ವಿ ಅಂದರೆ 2 ಲೆಟರ್ಸ್ ಮುಂದಕ್ಕೆ ಗ್ಯಾಪ್ ಕೊಟ್ಟು ಬರ್ಕೊಂಡ್ವಿ ಅಂದರೆ O ಅಕ್ಷರ ಬರುತ್ತೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ O ಬರುತ್ತೆ. ನೋಡ್ರಿ, ಫಸ್ಟ್ ಲೆಟ್ರ್ O ಇರೋದು ಫಸ್ಟ್ ಆಪ್ಷನಲ್ಲಿದೆ, ಸೆಕೆಂಡ್ ಒನ್ನಲ್ಲಿದೆ, ಥರ್ಡ್ ಒನ್ನಲ್ಲಿದೆ, 4th ಒನ್ನಲ್ಲಿ ಫಸ್ಟ್ ಲೆಟ್ರ್ O ಇಲ್ಲ, ಇದು ರಾಂಗ್ ಆನ್ಸರ್. ಸೆಕೆಂಡ್ ಲೆಟರ್ ನೋಡ್ತಾ ಬರೋಣ. C ಅಕ್ಷರಕ್ಕೆ A ಅಕ್ಷರ ಕೋಡಿಂಗ್ ಮಾಡಿದ್ದಾನೆ ಅಂದರೆ ಸಿನಿಂದ ಹಿಂದಕ್ಕೆ 1 ಅಕ್ಷರ ಗ್ಯಾಪ್ ಕೊಟ್ಟು A ಇದೆ, -1 ಬರೀತಾನೆ, 1 ಅಕ್ಷರ ಗ್ಯಾಪ್ ಕೊಟ್ಟು. ಅದೇ ಥರ ಏನಿಂದ ಹಿಂದಕ್ಕೆ 1 ಅಕ್ಷರ ಗ್ಯಾಪ್ ಕೊಡಬೇಕು. ಹಿಂದಕ್ಕೆ ಅಂದರೆ ಯಾವ ಇಲ್ಲ ಅನ್ಕೋಬೇಡ್ರಿ, ಹಿಂದಕ್ಕೆ ಅಂದರೆ ವಾಪಸ್ ಇಲ್ಲಿ ಬರಬೇಕು. ಏನಿಂದ 1 ಅಕ್ಷರ ಗ್ಯಾಪ್ ಇಟ್ಟು ಬರ್ಕೊಂಡ್ರೆ Y ಬರುತ್ತೆ. ಸೊ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ 2 ಲೆಟರ್ಸು OY ಬಂತು. ನೋಡ್ರಿ, OY ಇರೋದು ಆಪ್ಷನ್ B ನಲ್ಲಿ OY ಇದೆ. ಇಲ್ಲಿರೋದು OP ಇರೋದ್ರಿಂದ ಇದು ರಾಂಗ್, ಫಸ್ಟ್ ಆಪ್ಷನ್. ಇಲ್ಲಿ OC ಇರೋದ್ರಿಂದ ಇದು ರಾಂಗ್, ಥರ್ಡ್ ಆಪ್ಷನ್. ಸೊ ಫಸ್ಟ್ 2 ಲೆಟ್ರ್ OY ಬಂದಿರೋದು ಆಪ್ಷನ್ B, ಇದೇ ರೈಟ್ ಆನ್ಸರು. ನೆಕ್ಸ್ಟ್ 3rd ಲೆಟ್ರ್ 4th ಲೆಟ್ರ್ ಚೆಕ್ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿಗೆ ಆನ್ಸರ್ ಸಿಕ್ಕಾಗಿದೆ. ನೀವು ಆಪ್ಷನ್ ನೋಡ್ತಾ ಆನ್ಸರ್ ಮಾಡಿದ್ರೆ ಬೇಗ ಆನ್ಸರ್ ಸಿಗುತ್ತೆ. ಹಾಗಾಗಿ ಮತ್ತೆ ನೀವು ಮುಂದಿನ ಅಕ್ಷರಗಳು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ ಫಸ್ಟ್ ಕ್ವಶನ್ನು? ಸೆಕೆಂಡ್ ಕ್ವಶನ್ ಬರೋಣ. ನೆಕ್ಸ್ಟ್ 82nd ಕ್ವಶನ್. ಆಗಲಿ ನಾನು ನೋಡ್ರಿ 82nd 81st ನಂಬರ್ ಕೊಟ್ಟಿದ್ದೀನಿ ಅಂದರೆ ಮೊದಲೆಲ್ಲ 80 ಕ್ವಶನ್ಸ್ ಆಗಿದೆ. ಫಸ್ಟ್ ವೀಡಿಯೋದಲ್ಲಿ 20, ಸೆಕೆಂಡ್ ವೀಡಿಯೋದಲ್ಲಿ 20 ಅಂದರೆ 40, ಆಮೇಲೆ 60, ಆಮೇಲೆ 80, ಇಲ್ಲಿ 81 ಸ್ಟಾರ್ಟ್ ಆಗಿದ್ದಾವೆ, 100ವರೆಗೂ ಇರ್ತವೆ. ಸೊ ಇದು ನಂಬರ್ ಅನಲಾಜಿ ಟೆಸ್ಟ್. ನೋಡ್ರಿ, 6 ಇಂದ 15 ಯಾವ ರೀತಿ ಬಂದಿದೆ, 6ಕ್ಕೂ 15ಕ್ಕೆ ಯಾವ ರೀತಿ ಸಂಬಂಧ ಇದೆ, ಹಾಗಾದರೆ ಯಾವ ಸಂಖ್ಯೆಯಿಂದ ಮುಂದಿನ ಸಂಖ್ಯೆ 45 ಬರುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು.
ಯಾವ ಸಂಖ್ಯೆಯಿಂದ ಮುಂದಿನ ಸಂಖ್ಯೆ 45 ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಸೊ ನೋಡ್ರಿ, ಯಾವ ನಂಬರಿಂದ ನೆಕ್ಸ್ಟ್ ನಂಬರ್ 45 ಬರುತ್ತೆ ಅಂದರೆ 6ಕ್ಕೂ 15ಕ್ಕೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ನೋಡ್ಕೊಳ್ರಿ. 6ಇಂದ 15 ಯಾವ ರೀತಿ ಬಂತು ಅಂತ ನೋಡ್ಕೊಳ್ಳೋದಾದ್ರೆ, ಈ 6ಕ್ಕೂ 15ಕ್ಕೆ ಯಾವ ರೀತಿ ಸಂಬಂಧ ಇರುತ್ತಲ್ಲ, ಇದೇ ಸಂಬಂಧದಂತೆ ಈ ಮೂರನೇ ಸಂಖ್ಯೆ 4ನೇ ಸಂಖ್ಯೆಯಿಂದ 3ನೇ ಸಂಖ್ಯೆ. ಫಸ್ಟ್ ನಾವೇನು ಮಾಡೋಣ ಅಂದರೆ 6ರಿಂದ 15 ನೋಡೋಕೆ ಬರಲ್ಲ, 15ರಿಂದ 6 ಯಾವ ಥರ ಬಂದಿದೆ ಅಂತ ನೋಡ್ಕೋಬೇಕು. 15ರಿಂದ 6 ಯಾವ ಥರ ಬಂದಿದೆ ಅಂತ ನೋಡ್ಕೊಂಡ್ರೆ, ಸೊ ಈ 15ರಿಂದ 6 ಯಾವ ರೀತಿ ಬಂದಿದೆ ಅಂದರೆ, 15ರಲ್ಲಿ ಫಸ್ಟು 3ನ ಮೈನಸ್ ಮಾಡಿರಿ, 15ರಲ್ಲಿ 3 ಮೈನಸ್ ಮಾಡಿದ್ರೆ 12 ಬರುತ್ತೆ. ಈ 15ರಲ್ಲಿ 3 ಮೈನಸ್ ಮಾಡಿದ್ರೆ 12 ಬರುತ್ತೆ. 12ನ ಡಿವೈಡ್ ಬೈ 2 ಮಾಡಿರಿ, 12ರಿಗೆ ಅರ್ಧ ಅಂದರೆ 6 ಬರುತ್ತೆ. ಸೊ 6 ಅನ್ನೋದು ಇಲ್ಲಿ ಫಸ್ಟಿಗಿದೆ ನೋಡ್ರಿ, ಈ ರೀತಿ ಸಂಬಂಧ ಇದೆ. ಈ 6ಕ್ಕೂ 15ಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂದರೆ 15ರಿಂದ 6 ಯಾವ ಥರ ಬಂದಿದೆ ಅಂತ ನೋಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ 15ರಲ್ಲಿ 3 ಮೈನಸ್ ಮಾಡಿದ್ರೆ 12 ಆಗುತ್ತೆ. 12 ಡಿವೈಡ್ ಬೈ 2 ಅಂದರೆ 12ರಿಗೆ ಅರ್ಧ 6 ಬರುತ್ತೆ. ಫಸ್ಟಿಗೆ 6 ಇದೆ. ಸೆಕೆಂಡಿಂದ ಫಸ್ಟ್ ಯಾವ ಥರ ಬಂದಿದೆ ಅಂತ ಗೊತ್ತಾಯ್ತಲ್ಲ, ಇದೇ ಮೆಥಡ್ ಪ್ರಕಾರ 4ನೇ ಸಂಖ್ಯೆಯಿಂದ 3ನೇ ಸಂಖ್ಯೆ ಯಾವ ರೀತಿ ಬಂದಿದೆ ಅಂತ ಕಂಡುಹಿಡ್ಕೋಬೇಕು ನಾವು, ಹೌದಾ? ಸೇಮ್ ಮೆಥಡ್. 45ರಲ್ಲಿ 3ನ್ನು ಮೈನಸ್ ಮಾಡಿರಿ, 42 ಬರುತ್ತೆ. 45ರಲ್ಲಿ 3 ಮೈನಸ್ ಮಾಡಿದ್ರೆ 42 ಬರುತ್ತೆ. 42ನ ಡಿವೈಡ್ ಬೈ 2 ಮಾಡಿದ್ರೆ 42ರಿಗೆ ಅರ್ಧ ಅಂದರೆ 21 ಬರುತ್ತೆ. 42ರಿಗೆ ಅರ್ಧ ಅಂದರೆ 21 ಬರುತ್ತೆ. ಸೊ 21 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ನೋಡ್ರಿ. ಸೇಮ್ ಇದು ಲೆಟರ್ಸ್ ಅನಾಲಜಿ ಟೆಸ್ಟ್ ಮೇಲೆ ಪ್ರಶ್ನೆ ಇದೆ. REAK ರೀಕ್ ಎಂಬ ಪದವನ್ನು AEKR ಅಂತ ಬರ್ಕೊಂಡ್ರೆ ಯಾವ ಪದವನ್ನು ಪೋಸ್ ಅಂತ ಬರಿಬೋದು ಅಂತ ಕ್ವಶನ್ ಇದೆ. ಸೇಲಿ REAK ಅನ್ನು ಯಾವ ರೀತಿ ಬರ್ಕೊಂಡಿದ್ದಾನೆ ಅಂದರೆ AEKR ಅಂತ ಬರ್ತಾನೆ. AEKR ಅಂತ ಬರ್ತಾನೆ. ಹಾಗಾದರೆ ಅದೇ ಮೆಥಡ್ ಪ್ರಕಾರ ಯಾವ ಪದವನ್ನು POSE ಪೋಸ್ ಅಂತ ಬರಿಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದನ್ನು ನೋಡ್ರಿ, ಇದಕ್ಕೆ ಆಲ್ಫಾಬೆಟ್ಸ್ ಅವಶ್ಯಕತೆ ಇಲ್ಲ, ABCD ಬರ್ಕಂತ ಕೂರ ಅವಶ್ಯಕತೆ ಇಲ್ಲ. R ಅಕ್ಷರ ಇದರಲ್ಲೂ ಇದೆ, E ಅಕ್ಷರ ಇದರಲ್ಲೂ ಇದೆ, A ಅಕ್ಷರ ಇದರಲ್ಲೂ ಇದೆ, K ಅಕ್ಷರ ಇದರಲ್ಲೂ ಇದೆ. ಇದರಲ್ಲಿರೋ ಎಲ್ಲ ಅಕ್ಷರಗಳು ಎಲ್ಲಿದ್ದಾವೆ ಅಂದರೆ ಇವುಗಳ ಸ್ಥಾನಗಳನ್ನು ಚೇಂಜ್ ಮಾಡಿ ಬರ್ಕೊಂಡನಷ್ಟೆ. ಇವುಗಳ ಪ್ಲೇಸಸ್ನ ಚೇಂಜ್ ಮಾಡಿ ಬರ್ಕೊಂಡಿದ್ದಾನಷ್ಟೇ. ಸೊ ಇವುಗಳ ಸ್ಥಾನಗಳನ್ನು ಯಾವ ರೀತಿ ಚೇಂಜ್ ಮಾಡಿ ಬರ್ತಾನೆ ಅಂತ ನೋಡ್ಕೊಂಡು ಅದೇ ಮೆಥಡ್ ಪ್ರಕಾರ ಯಾವ ಪದವನ್ನು POSE ಫಸ್ಟ್ ಇದರಿಂದ ಇದನ್ನು ಬರೀಬೇಕು, ಇದರಿಂದ ಅದನ್ನು ಬರೀಬೇಕು. ನೋಡ್ರಿ, ಇದು ಲಾಸ್ಟ್ ಪ್ಲೇಸಲ್ಲಿರೋ ಅಕ್ಷರ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಬಂದಿದೆ, ಸೆಕೆಂಡ್ ಪ್ಲೇಸಲ್ಲಿರೋ ಅಕ್ಷರ ಲಾಸ್ಟ್ ಪ್ಲೇಸಲ್ಲಿ ಬಂದಿದೆ. ಸೊ ಆಮೇಲೆ E ಮತ್ತು Kನ ಮಧ್ಯದಲ್ಲಿ ಸೇರಿಸಿದ್ದಾರೆ ಅಂದರೆ ನೋಡ್ರಿ, ಈ AEKR ಅಲ್ಲಿ ಲಾಸ್ಟ್ 2 ಲೆಟರ್ಸ್ KR ಇದೆಯಲ್ಲ, ಈ R-ನ ಫಸ್ಟಿಗೆ ಬರ್ಕೊಂಡು ಈ K-ನ ಲಾಸ್ಟಿಗೆ ಬರೀತದೆ. KR ಅಲ್ಲಿ ಇನ್ನು ಉಲ್ಟಾ R ಫಸ್ಟು K ಲಾಸ್ಟಿಗೆ ಬರ್ಕೊಳ್ಳೋಣ. ಇನ್ನು ಉಳಿದಿರೋ AE ಅಂತ ಇದಾವಲ್ಲ, ಅವನ್ನ ಉಲ್ಟಾ ಮಾಡ್ರಿ EA ಅಂತ ಸೇರಿಸ್ಕೊಂಡ್ರೆ REAK ಈ ರೀತಿ ಬಂತು. ಯಾಕೆಂದ್ರೆ ನಾವು 4ನೇ ಪದದಿಂದ 3ನೇ ಪದವನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಸೆಕೆಂಡಿಂದ ಫಸ್ಟ್ ಯಾವ ಥರ ಬಂತು ಅಂತ ನೋಡ್ಕೋಬೇಕು. 2ನೇದರಿಂದ ಮೊದಲನೇದು ಯಾವ ಥರ ಬಂದಿದೆ ಅಂತ ನೋಡ್ಕೊಂಡ್ರೆ 4ನೇ ಪದದಿಂದ 3ನೇ ಪದವನ್ನು ಅದೇ ಮೆಥಡ್ ಪ್ರಕಾರ ನಾವು ಕಂಡುಹಿಡಿಬೋದು. ನೋಡ್ರಿ, AEKR ಅಲ್ಲಿ ಲಾಸ್ಟ್ 2 ಲೆಟರ್ಸು KR ಇದೆಯಲ್ಲ, KR-ಅನ್ನು ಸೊ ನಾವು R ಫಸ್ಟು K ಲಾಸ್ಟಿಗೆ ಬರಿತೀವಿ. ಉಳಿದ್ರೆ A ಮತ್ತು E ನ ಉಲ್ಟಾ ಮಾಡಿ E ಮತ್ತು A ಅಂತ ಬರಿಬೋದು, E ಮತ್ತು A ಅಂತ ಬರ್ಕೊಂತೀವಿ. ಸೊ ಈ ರೀತಿ ನಾವು ಪ್ಲೇಸಸ್ನ ಚೇಂಜ್ ಮಾಡಿ ಪೊಸಿಷನ್ಸ್ನ ಚೇಂಜ್ ಮಾಡಿ ಕೊಟ್ಟಿದ್ದಲ್ಲ, ಇದೇ ಮೆಥಡ್ ಪ್ರಕಾರ ಇಲ್ಲಿ ನೋಡ್ರಿ POSE ಇದೆಯಲ್ಲ, ಲಾಸ್ಟ್ 2 ಲೆಟರ್ಸ್ SE ಇದೆಯಲ್ಲ, E-ನ ಫಸ್ಟಿಗೆ ಬರ್ಕೊಂಡು S-ನ ಲಾಸ್ಟಿಗೆ ಬರಿಬೇಕು. ಈ ಮೆಥಡ್ ಪ್ರಕಾರ ನೋಡ್ರಿ, ಇಲ್ಲಿ R-ನ ಫಸ್ಟಿಗೆ ಬರ್ಕೊಂಡು K ಲಾಸ್ಟಿಗೆ ಬರಿತೀವಿ ಅಂದಮೇಲೆ ಇಲ್ಲಿ E-ನ ಫಸ್ಟಿಗೆ ಬರ್ಕೊಂಡು S ಲಾಸ್ಟಿಗೆ ಬರಿಬೇಕು. ಉಳಿದಿರೋ ಈ POನ ಉಲ್ಟಾ ಮಾಡಿ OP ಅಂತ ಬರ್ಕೊಂಡ್ರೆ EOPS ಅಂತ ಬರುತ್ತೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ವರ್ಡ್ EOPS ಬರುತ್ತೆ. EOPS ಅಂತ ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. ಎ ಮರ್ಚೆಂಟ್ ಪರ್ಚೇಸಸ್ ಎ ರಿಸ್ಟ್ ವಾಚ್ ಫಾರ್ ₹450 and fixes its least price in such a way that after allowing a discount of 10%, he earns a profit of 20%. then the least price of the wrist watch ಅಂತ ಇದೆ. ಅಂದರೆ ಒಬ್ಬ ವ್ಯಾಪಾರಿ ಇದಾನಲ್ಲ, ಅವನು ₹450 ಕೊಟ್ಟು ಒಂದು ಕೈ ಗಡಿಯಾರನ ಖರೀದಿ ಮಾಡ್ತಾನೆ. ವ್ಯಾಪಾರಿ ಅಂಗಡಿಯಲ್ಲಿ ಏನು ಹೇಳ್ತಾನೆ ಅಂದರೆ, ಆ ಒಂದು ಗಡಿಯಾರವನ್ನು ಕಂಪ್ನಿಯಿಂದ ₹450 ಕೊಟ್ಟು ಖರೀದಿ ಮಾಡ್ಕೊಂಡು ಬಂದಿರ್ತಾನೆ.
ಅದನ್ನು ಮಾರಾಟಕ್ಕೆ ಇಟ್ಟದನ್ನು ಅದರ ನಮೂದಿತ ಬೆಲೆಯನ್ನು ನಿಗದಿಪಡಿಸುತ್ತಾನೆ. ಅವನು ಕಂಪ್ನಿಯಿಂದ ತಗೊಂಬಂದಿರೋದು 450 ರೂಪಾಯಿಗೆ. ಸೊ 450 ರೂಪಾಯಿ ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಅಂತ ಕರಿತೀವಿ. ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಒಬ್ಬ ಅಂಗಡಿಯವನು ಅದಕ್ಕೆ 450 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ವಾಚನ್ನ ತಗೊಂಡು ಬಂದಿರ್ತಾನೆ. ಬಟ್ ಅದ್ರ ಮೇಲೆ MRP ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. ನಮೂದಿತ ಬೆಲೆ ಅಥವಾ ನಮೂದಿಸಿದ ಬೆಲೆ ಎಷ್ಟು ಹಾಕಿದನ ಗೊತ್ತಿಲ್ಲ. ಅವನು ತಗೊಂಡು ಬಂದಿರೋದು ಕಂಪ್ನಿಯಿಂದ ಒಂದು ವಾಚನ್ನ 450 ರೂಪಾಯಿಗೆ. ಬಟ್ ಅದ್ರ ಮೇಲೆ ಎಷ್ಟು ರೇಟ್ ಪ್ರಿಂಟ್ ಮಾಡಿದನ ಗೊತ್ತಿಲ್ಲ. ನಮೂದಿಸಿದ ಬೆಲೆ ಎಷ್ಟಿದೆಯಾ ಗೊತ್ತಿಲ್ಲ. ಆ ನಮೂದಿಸಿದ ಬೆಲೆಯ ಮೇಲೆ ಅದನ್ನು ಮಾರಾಟ ಮಾಡ್ಬೇಕಾದ್ರೆ ಎಷ್ಟು ರೇಟ್ ಪ್ರಿಂಟ್ ಮಾಡಿರ್ತಾನಲ್ಲ ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟು ಮಾರ್ತಾನೆ ಅಂತ. 10% ರಿಯಾಯಿತಿ ನಂತರ ಅವನು 20% ಲಾಭವನ್ನು ಗಳಿಸುತ್ತಾನೆ ಅಂದರೆ ನೋಡ್ರಿ, ಅವನು ನಮೂದಿಸಿದ ಬೆಲೆ 450 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ಬಂದಿರ್ತಾನೆ. ಅದ್ರ ಮೇಲೆ ರೇಟ್ ಟ್ಯಾಗ್ MRP ಬೇರೆ ರೇಟ್ ಹಾಕಿರ್ತಾನೆ. MRP ಎಷ್ಟಿರುತ್ತಲ್ಲ ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡಿದರೂ ಕೂಡ ಅವನಿಗೆ 20% ಲಾಭ ಬಂದಿರುತ್ತೆ. 20% ಲಾಭ ಬಂದಿರುತ್ತೆ. ಸೊ 20% ಓವರಾಲ್ ಅವನಿಗೆ 20% ಲಾಭ ಆಗಿರುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಆ ಕೈಗಡಿಗಳ ಮೇಲೆ ಎಷ್ಟು ರೇಟ್ ಪ್ರಿಂಟ್ ಮಾಡಿದ್ದ, ನಮೂದಿಸಿದ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ಲು. ಓವರಾಲ್ ಅವನಿಗೆ 20% ಲಾಭ ಆಗಿದೆ ಅಂದರೆ ಅವ್ನು ಎಷ್ಟಕ್ಕೆ ಮಾರಿದರೆ 20% ಲಾಭ ಬರುತ್ತೆ ಅಂತ ಮೊದಲು ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್, SP ಅಂದರೆ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಯಾವಾಗಲೂ ಮಾರಿದ ಬೆಲೆ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ಫಾರ್ಮೆಟ್ ಹೇಳ್ಕೊಡ್ತೀನಿ. 100 ಕೆಳಗಡೆ ಬರೀಬೇಕು. 100 ಕೆಳಗಡೆ ಬರೀಬೇಕು ಮಾರಿದ ಬೆಲೆ ಕಂಡುಹಿಡಿಬೇಕಂದ್ರೆ. ಎಷ್ಟು ಲಾಭ ಆಗಿದೆ ಅವನಿಗೆ ಅಂತ ಹೇಳಿದಾನೆ, 20% ಲಾಭ ಅಂತ ಹೇಳಿದಾನೆ. ಅಂದರೆ ಲಾಭ ಅಂತ ಕೊಟ್ಟಾಗ ಈ 100ಕ್ಕೆ 20ನ ಪ್ಲಸ್ ಮಾಡಿ ಬರಿಬೇಕು. 120 ಆಗುತ್ತೆ. 120ನ ಮೇಲೆ ಬರಿಬೇಕು. ಇಂಟು ಅದರ ಕೊಂಡ ಬೆಲೆ ಎಷ್ಟಿದೆ ನೋಡ್ರಿ, ಆ ವಾಚ್ನ ಕೊಂಡ ಬೆಲೆ 450 ರೂಪಾಯಿ ಇದೆಯಲ್ಲ, 450 ರೂಪಾಯಿ ಬರಿಬೇಕು. ಸೊ ಇವಾಗ ನೋಡ್ರಿ, ಕ್ಯಾನ್ಸಲ್ ಮಾಡಿ. ಈ 0 ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ. 12 × 45 ಗುಣಾಕಾರ ಮಾಡ್ರಿ. 12 × 60 0 ದಶಕ 6. 12 × 48 + 6 ಅಂದರೆ 54. 540 ರೂಪಾಯಿಗೆ ಮಾರಾಟ ಮಾಡಿದ್ದಾನೆ ಅಂತ ನೋಡ್ರಿ. 20% ಲಾಭ ಬಂದಿದೆ ಅಂದರೆ ಈ ಕೊಂಡ ಬೆಲೆಯ ಮೇಲೆ 20% ಲಾಭ ಬರುತ್ತೆ ಅಂತ. 450ಕ್ಕೆ 20% ಅಂದರೆ 45 90 ರೂಪಾಯಿ ಎಕ್ಸ್ಟ್ರಾ ರೇಟಿ ಮಾರಿತಾನೆ ಅಂತ. 450ಕ್ಕೆ 90 ಕೊಡ್ರಿ 540 ರೂಪಾಯಿನೇ ಬರುತ್ತೆ. ಹಿಂಗೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅಥವಾ ಆ ಥರ ಲೆಕ್ಕ ಮಾಡಿದರೆ ಸಿಗುತ್ತೆ. ಅವ್ನು ಮಾರಿದ್ದು 540 ರೂಪಾಯಿಗೆ. ಬಟ್ ನಮಗೆ ಬೇಕಾಗಿರೋದು ಆ ಒಂದು ಕೈಗಡಿಯಾರದ ನಮೂದಿಸಿದ ಬೆಲೆ, MRP ಎಷ್ಟು ಹಾಕಿದ್ದ ಅಂತ ನೋಡ್ರಿ. MRP ಎಷ್ಟಿರುತ್ತೋ ಅವ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟು ಅದನ್ನು 540 ರೂಪಾಯಿಗೆ ಮಾರಾಟ ಮಾಡಿದ್ದಾನೆ ಅಂತ. MRP ಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ MRP ಎಷ್ಟಿರುತ್ತಾರೆ ಅದರ 10% ಡಿಸ್ಕೌಂಟ್ ಕೊಟ್ಟರೆ ಅದರ 90% ಅಮೌಂಟಿಗೆ ಮಾರಾಟ ಮಾಡಿದ್ದಾನೆ ಅಂತ. MRP ಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಅದರ 90% ಅಮೌಂಟಿಗೆ ಮಾರಿದ್ದಾನೆ ಅಂತ. 90% ಅಮೌಂಟ್ ಅಂದರೆ 540 ರೂಪಾಯಿ ಆದರೆ, ಸೊ ಅದರ ಒಂದು ನಮೂದಿಸಿದ ಬೆಲೆ ಬೇಕಂದ್ರೆ 100% ಕ್ಯಾಲ್ಕುಲೇಟ್ ಮಾಡಿರಿ. ನೋಡ್ರಿ, ಇದಕ್ಕೆ ಎಷ್ಟು MRP ಇರುತ್ತೆ ಅದಕ್ಕೆ 10% ಡಿಸ್ಕೌಂಟ್ ಕೊಟ್ಟು 90% ಅಮೌಂಟಿಗೆ ಮಾರಿದ್ದಾನೆ ಅಂತ. 90% ಅಮೌಂಟ್ ಅಂದರೆ 540 ರೂಪಾಯಿಗೆ ಮಾರಿದ್ದಾನೆ. ಫುಲ್ MRP ಬೇಕಾದ್ರೆ 100% ಕಂಡಿಡ್ಕೊಳ್ರಿ. ಸೊ 0 ಕ್ಯಾನ್ಸಲು. 9 1 9 6 54. 100 × 6 ಅಂದರೆ 600 ರೂಪಾಯಿ ಅದ್ರ ಮೇಲೆ ರೇಟ್ ಪ್ರಿಂಟ್ ಮಾಡಿರ್ತಾನೆ. ಅದರ ನಮೂದಿತ ಬೆಲೆ 600 ರೂಪೀಸ್ ಆಗುತ್ತೆ. ಇಲ್ಲಿ 4th ಆಪ್ಷನಲ್ಲಿದೆ ನೋಡ್ರಿ. ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೋದು. ಓಕೆನಾ ಸರ್, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒಬ್ಬ ಮನುಷ್ಯನ ಬಳಿ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಮತ್ತು ಕಾಲುಗಳ ಸಂಖ್ಯೆ 140 ಆಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತಿದ್ದಾನೆ. ನೋಡಿ, ಒಬ್ಬ ಮನುಷ್ಯ ಕೆಲವು ಹಸುಗಳನ್ನು ಮತ್ತು ಕೋಳಿಗಳನ್ನು ಸಾಕಿದ್ದಾನೆ. ಒಂದು ಹಸುಗೆ ಒಂದೇ ತಲೆ ಇರುತ್ತೆ, ಒಂದು ಕೋಳಿಗೆ ಒಂದೇ ತಲೆ ಇರುತ್ತೆ. ಆ ಹಸು ತಲೆಗಳನ್ನು ಮತ್ತು ಕೋಳಿ ತಲೆಗಳನ್ನು ಎಣಿಸ್ಕೊಂತ ಹೋದರೆ ಟೋಟಲಿ 48 ತಲೆಗಳ ಸಂಖ್ಯೆ ಇದಾವಂತ. 48 ಇದಾವೆ ಅಂದರೆ ಹಸು ಮತ್ತು ಕೋಳಿಗಳು ಸೇರಿ ಟೋಟಲಿ 48 ಇದಾವಲ್ಲಿ ಅಂತ. ಆಮೇಲೆ ಕಾಲುಗಳ ಸಂಖ್ಯೆ ಕೌಂಟ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಿದೆ, ಒಂದು ಕೋಳಿಗೆ 2 ಕಾಲು ಇರ್ತವೆ, ಒಂದು ಹಸುವಿಗೆ 4 ಕಾಲು ಇರ್ತವೆ. ಆ ಕಾಲುಗಳ ಸಂಖ್ಯೆ ಎಣಿಸ್ತಾ ಹೋದರೆ ಟೋಟಲ್ ಕಾಲುಗಳ ಸಂಖ್ಯೆ 140 ಕಾಲುಗಳಾಗಿರ್ತವೆ ಅಂತ. 140 ಲೆಗ್ಸ್ ಇರ್ತವೆ ಅಂತ. ಹಾಗಾದ್ರೆ ಅವನ ಬಳಿ ಟೋಟಲ್ 48 ಇದಾವೆ. ಹಸು ಕೋಳಿ ಸೇರಿ 48 ತಲೆ ಇದಾವೆ ಅಂದರೆ 48 ಇದಾವೆ ಹಸು ಮತ್ತು ಕೋಳಿಗಳು ಸೇರಿ ಅಂತ. ಕೋಳಿಗಳು ಎಷ್ಟಿದ್ವು ಅವನ ಹತ್ರ ಅಂತ ಕೇಳಿದಾನೆ. ಆ 48ರಲ್ಲಿ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ನೋಡ್ರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟು ಈ ಹಸುಗಳನ್ನ ನಾವು ಅನಿಮಲ್ಸ್ ಅಂತ ಕರಿತೀವಿ, ಈ ಕೋಳಿಯನ್ನು ಬರ್ಡ್ಸ್ ಅಂತ ಕರಿತೀವಿ. 4 ಕಾಲು ಇರ್ತಾವಲ್ಲ ಅವೆಲ್ಲ ಅನಿಮಲ್ಸ್.
ಮನುಷ್ಯನಿಗೆ 4 ಕಾಲು, 2 ಕೈ 2 ಕಾಲು ಇರ್ತಾವಲ್ಲ. ನಾವು ಮಂಗನಿಂದ ಮಾನವ ಅಂತ ಕರೀತಾರಲ್ಲ, ಫಸ್ಟ್ ಮಂಗ ಅಂದರೆ ಅದು 4 ಕಾಲಲ್ಲ, ಮಂಗನಿಂದ ಮಾನವ ಆಗಿದ್ದಾವಂದ್ರೆ ನಾವು ಪ್ರಾಣಿ, ನಮಗೆ 4 ಕಾಲೇ, ಕೈ ಕಾಲು ಸೇರಿ 4 ಇರ್ತಾವಲ್ಲ, ಹಾಗಾಗಿ ನಾವು 4 ಕಾಲು, ನಾವು ಪ್ರಾಣಿನೇ. ಬಟ್ ಕೋಳಿ ಪಕ್ಷಿ ಅದು 2 ಕಾಲು ಇರ್ತವೆ. ಸೊ ಇದರಲ್ಲಿ ನಾವು ಅನಿಮಲ್ಸ್ ಕಂಡುಹಿಡಿಬೇಕು. ಯಾವಾಗಲೂ ಅಂದರೆ ಅನಿಮಲ್ಸ್ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ಲು. ಟೋಟಲ್ ಆ ಕಾಲುಗಳ ಸಂಖ್ಯೆ 140 ಇರ್ತವೆ, ಅದನ್ನ ಡಿವೈಡ್ ಬೈ 2 ಮಾಡಿ ತಲೆಗಳ ಸಂಖ್ಯೆ 48ನ ಮೈನಸ್ ಮಾಡ್ಕೋಬೇಕು. ಆ ಕಾಲುಗಳ ಸಂಖ್ಯೆ ಎಷ್ಟಿರ್ತಾವಲ್ಲ ಅವನ್ನ ಡಿವೈಡ್ ಬೈ 2 ಮಾಡಿ ತಲೆಗಳ ಸಂಖ್ಯೆ ಎಷ್ಟಿದಾವಲ್ಲ ಆ ತಲೆಗಳ ಸಂಖ್ಯೆ ಮೈನಸ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ನಂಬರ್ ಆಫ್ ಅನಿಮಲ್ಸ್ ಬರುತ್ತೆ. ಇದು 2 7 14 0 ಪಕ್ಕ ಬರೀತೀನಿ. 70ರಲ್ಲಿ 48 ಮೈನಸ್ ಮಾಡಿರಿ 22. ಅಲ್ಲಿ ಅನಿಮಲ್ಸ್ ಅಂದರೆ ಹಸುಗಳಿದ್ದಾವೆ ಅಂತ, ಹಸುಗಳ ಸಂಖ್ಯೆ 22. ನಮಗೆ ಹಸುಗಳು ಕಂಡುಹಿಡಿಯೋಕೆ ಕೇಳಿಲ್ಲ, ಕೇಳೋದು ಕೋಳಿಗಳ ಸಂಖ್ಯೆ ಬೇಕು. ಕೋಳಿಗಳ ಸಂಖ್ಯೆ ಬೇಕು ಅಂದರೆ ವೆರಿ ಸಿಂಪಲ್ಲು. ಟೋಟಲ್ ತಲೆಗಳ ಸಂಖ್ಯೆ 48 ಇದಾವಲ್ಲ, 48ರಲ್ಲಿ ಈ ಪ್ರಾಣಿಗಳ ಸಂಖ್ಯೆ ಹಸುಗಳ ಸಂಖ್ಯೆ 22 ಮೈನಸ್ ಮಾಡಿದ್ರೆ ಇನ್ನು 26 ಕೋಳಿಗಳಿದ್ದಾವೆ ಅಂತ. ಟೋಟಲ್ ನಂಬರ್ ಆಫ್ ಹೆಡ್ಸ್ 48ಅಲ್ಲಿ ಈ ಅನಿಮಲ್ಸ್ 22 ಅನಿಮಲ್ಸ್ ಇದಾವಲ್ಲ, 22 ಮೈನಸ್ ಮಾಡಿರಿ ಇನ್ನು ಉಳಿದ 26ಅಲ್ಲಿ ಏನಿದಾವೆ ಕೋಳಿಗಳಿದ್ದಾವೆ ಅಂತ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕೋಳಿಗಳ ಸಂಖ್ಯೆ 26 ಅಂತ ಹೇಳ್ಬೋದು. ಈ ರೀತಿ ಆನ್ಸರ್ ಮಾಡ್ತೀವಿ. ಕ್ಲಿಯರ? ಒಂದು ವೇಳೆ ಹಸುಗಳ ಸಂಖ್ಯೆ ಕೇಳಿದರೆ ಹಸುಗಳು 22 ಹೇಳ್ತಿದ್ವಿ, ಕೋಳಿಗಳ ಸಂಖ್ಯೆ 26 ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಬರೋಣ. ವಾಟ್ ವಿಲ್ ಬಿ ಸಮ್ ಆಫ್ ಆಲ್ ಆಡ್ ನಂಬರ್ಸ್ ಅಪ್ ಟು 100 ಅಂತ ಇದೆ. 100ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿದ್ದಾರೆ. 100ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ವಾಟ್ ವಿಲ್ ಬಿ ದ ಸಮ್ ಆಫ್ ಆಲ್ ಆಡ್ ನಂಬರ್ಸ್ ಅಪ್ ಟು 100 ಅಂದ್ರೆ 100 ತನಕ ಬರೋ ಎಲ್ಲ ಬೆಸ ಸಂಖ್ಯೆಗಳನ್ನು ಬರ್ಕೊಂಡು ಕೂಡಿದ್ರೆ ಟೋಟಲ್ ಸಮ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಹಾಗಾದರೆ 100 ತನಕ ಬರೋ ಬೆಸ ಸಂಖ್ಯೆಗಳಂದರೆ 1 3 5 7 9 11 13 ಅಂಡ್ ಸೊ ನಿಮಗೆ ಬರ್ಕೊಂತ ಹೋಗ್ಬೋದು. ಲಾಸ್ಟ್ ಬೆಸ ಸಂಖ್ಯೆ ಅಂದರೆ 99. ನೋಡ್ರಿ, ಇವೆಲ್ಲ ಬೆಸ ಸಂಖ್ಯೆಗಳನ್ನು ಬರ್ಕೊಂಬಿಟ್ಟು ಕೂಡ್ಕೊಂತ ಹೋಗ್ಬೇಕು. 1 + 3 4, 4 + 5 9, 9 + 7 16, 16 + 9 25, 11 36 + 13 49, ನೆಕ್ಸ್ಟ್ 15 ಬರುತ್ತೆ 64. ಹಿಂಗೆ ಕೂಡ್ಕೊಂತ ಹೋಗ್ಬೇಕು ಟೋಟಲ್ ಎಷ್ಟು ಬರುತ್ತೆ ಅಂತ. ಅವೆಲ್ಲವನ್ನೂ ಬರೀಲಿಕ್ಕೆ ನಮಗೆ ಒಂದು 5 ನಿಮಿಷ ಟೈಮ್ ಬೇಕು. ಕೂಡಕ್ಕಂತೂ ಅರ್ಧ ಗಂಟೆ ಆದರೂ ಆಗಲ್ಲ, ಎಲ್ಲರೂ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಕ್ಯಾಲ್ಕುಲೇಟರ್ ತಗೊಂಡು ಮಾಡಲಿಕ್ಕೆ ಕ್ಯಾಲ್ಕುಲೇಟರ್ ಅಲೋನೇ ಮಾಡಲ್ಲ ಎಕ್ಸಾಮಲ್ಲಿ. ಹಾಗಾದರೆ ಹೆಂಗಪ್ಪ ಆನ್ಸರ್ ಮಾಡೋದು ಈ ಪ್ರಶ್ನೆನ ಅಂದರೆ ವೆರಿ ಸಿಂಪಲ್. ನೋಡ್ರಿ, 1ರಿಂದ 100 ತನಕ ನಾವು ಸಂಖ್ಯೆಗಳು ಬರೀತಾ ಹೋದರೆ 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಸಮ ಸಂಖ್ಯೆಗಳು ಎಷ್ಟಿರ್ತವೆ, ಬೆಸ ಸಂಖ್ಯೆಗಳು ಎಷ್ಟಿರ್ತವೆ ಅಂತ ಗೊತ್ತಿರ್ಬೇಕು. ಈವನ್ ನಂಬರ್ಸ್ ಎಷ್ಟಿರ್ತವೆ, ಆಡ್ ನಂಬರ್ಸ್ ಎಷ್ಟಿರ್ತವೆ ಅಂತ ಗೊತ್ತಿರ್ಬೇಕು. ನೋಡ್ರಿ, 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ 50 ಸಮ ಸಂಖ್ಯೆ ಇರ್ತವೆ, 50 ಬೆಸ ಸಂಖ್ಯೆ ಇರ್ತವೆ, 50 ಈವನ್ ನಂಬರ್ಸ್ ಇರ್ತವೆ, ಅನದರ್ 50 ಆಡ್ ನಂಬರ್ಸ್ ಇರ್ತವೆ. 1 to 100ವರೆಗೂ ನಂಬರ್ಸ್ ಬರೀತಾವ್ರೆ, 50 ಈವನ್ ನಂಬರ್ಸು, ಅನದರ್ 50 ಆಡ್ ನಂಬರ್ಸ್ ಇರ್ತವೆ. ಸೊ ಹಾಗಾದರೆ ಏನು ಮಾಡಬೇಕು ಅಂದ್ರೆ ಈ 1ರಿಂದ 100 ತನಕ 50 ಬೆಸ ಸಂಖ್ಯೆಗಳಿದ್ದಾವೆ ಅಂತ ಗೊತ್ತಾಯ್ತಲ್ಲ. ಈ 50 ಬೆಸ ಸಂಖ್ಯೆಗಳ ಮೊತ್ತ 50 ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಟೋಟಲ್ ಸಮ್ ಎಷ್ಟು ಬರುತ್ತೆ ಅಂದ್ರೆ, ಸೊ ಅಲ್ಲಿ ಬೆಸ ಸಂಖ್ಯೆಗಳು 50 ಇದಾವಲ್ಲ, ಡೈರೆಕ್ಟ್ ನೀವು 50ಕ್ಕೆ ಸ್ಕ್ವೇರ್ ಮಾಡಿಬಿಡ್ರಿ. ಎಷ್ಟು ಬೆಸ ಸಂಖ್ಯೆ ಇರ್ತವೆ ಅದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು. ಸೊ 1ರಿಂದ 100ರವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಕೇಳಿದಾಗ ಸೊ ಇಲ್ಲಿ 50 ಬೆಸ ಸಂಖ್ಯೆ ಇದೆಯಲ್ಲ, 50ಕ್ಕೆ ಸ್ಕ್ವೇರ್ ಮಾಡಿರಿ. 50 ಸ್ಕ್ವೇರ್ ಅಂದರೆ 50ನ್ನು 2 ಸಲ ಬರ್ಕೊಂಡು ಗುಣಾಕಾರ ಮಾಡಿರಿ ಅಂತ. 5 × 5 25 ಬರ್ಕೊಳ್ರಿ, 2 0 ಲಾಸ್ಟಿಗೆ ಬರ್ಕೊಂಡ್ರೆ 2500 ಬರುತ್ತೆ. 1ರಿಂದ 100ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳನ್ನು ಬರ್ಕೊಂಡು ಕೂಡಿದರೆ, ಬೇಕಾದ್ರೆ ಟೈಮ್ ಇದ್ದರೆ ಕ್ಯಾಲ್ಕುಲೇಟರ್ ತಗೊಂಡು ಕೂಡ್ಕೊಂತ ಹೋಗ್ರಿ. 1ರಿಂದ 100 ತನಕ ಬರೋ ಈ ಬೆಸ ಸಂಖ್ಯೆಗಳು ಎಲ್ಲವನ್ನೂ ಕ್ಯಾಲ್ಕುಲೇಟರಲ್ಲೇ ಕೊಡ್ತಾ ಹೋಗ್ರಿ. ಎಕ್ಸಾಕ್ಟ್ 2500 ಬರುತ್ತೆ, 2500 ಬರುತ್ತೆ. 2500 ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. Hitesh is 40 years old and Roni is 60 years old. How many years ago their ages were in the ratio 3:5? ನೋಡಿ, ಹಿತೇಶ್ಗೆ ಈಗ 40 ವರ್ಷ, ರೋನಿಗೆ ಈಗ 60 ವರ್ಷ. ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 3:5 ಆಗಿತ್ತು ಅಂತ. ಸೊ ಫಸ್ಟು H ಅಂದರೆ ಹಿತೇಶ್, R ಅಂದರೆ ರೋನಿ. ಹಿತೇಶ್ಗೆ ಈಗ 40 ವರ್ಷ ಇದೆ, ರೋನಿಗೆ 60 ವರ್ಷ ಆಗುತ್ತೆ. ಈಗ ರೇಷೋ 22 40, 23 60, 2:3 ಬರುತ್ತೆ. ಈಗ ಅವರಿಬ್ಬರು ವಯಸ್ಸಿನ ಅನುಪಾತ. ಎಷ್ಟು ವರ್ಷಗಳ ಹಿಂದೆ ಅವರಿಬ್ಬರದ ಏಜ್ ರೇಷೋ 3:5 ಆಗಿತ್ತು ಅಂತ ಕೇಳಿದ್ದಾನೆ.
ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಏನು ಹೋಗ್ಬೇಕಂದ್ರೆ ಆಪ್ಷನ್ ಥ್ರೂನೇ ಹೋಗ್ಬೇಕು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಕೊಟ್ಟಿರೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ 5 ವರ್ಷ ಹಿಂದಕ್ಕೆ ಹೋದ್ವಿ ಅಂದರೆ 40ರಾಗ 5 ಮೈನಸ್ ಮಾಡಿರಿ, 40ರಾಗ 5 ಮೈನಸ್ ಮಾಡಿರಿ 35 ವರ್ಷ ಆಗುತ್ತೆ. ಸೊ ಲೋನಿಗೂ 5 ವರ್ಷ ಹಿಂದಕ್ಕೆ ಹೋದ್ರೆ 5 ವರ್ಷ ಕಡಿಮೆ ಆಗುತ್ತೆ, 55 ವರ್ಷ ಆಗುತ್ತೆ. ಅವಾಗ ಇದು 5 ಒಳ್ಳೆ 5 ಒನ್ಲೆ ಕ್ಯಾನ್ಸಲ್ ಆಗಿ 7:11 ಬರುತ್ತೆ ರೇಷಿಯೋ. ಬಟ್ ಇಲ್ಲಿ 7:11 ಇಲ್ಲ, ಆಪ್ಷನಲ್ಲಿ ಇದು ರಾಂಗ್ ಅಂತ. ಸೆಕೆಂಡ್ ಆಪ್ಷನ್ 10 ವರ್ಷದ ಹಿಂದಕ್ಕೆ ಹೋದರೆ, ಈಗ ಇತ್ತೀಚೆಗೆ 40 ವರ್ಷ, 10 ವರ್ಷ ಹಿಂದಕ್ಕೆ ಹೋದರೆ 10 ವರ್ಷ ಮೈನಸ್ ಮಾಡಿರಿ 30 ವರ್ಷ ಆಗಿರುತ್ತೆ. ರೋನಿಗೆ ಈಗ 60 ವರ್ಷ, 10 ವರ್ಷ ಹಿಂದಕ್ಕೆ ಹೋದರೆ 50 ವರ್ಷ ಆಗಿರುತ್ತೆ. ಅವಾಗ 30, 50 10ರಿಂದ ಭಾಗ ಆಗ್ತಾವೆ, 10 30, 10 50 ಕ್ಯಾನ್ಸಲ್ ಆಗುತ್ತೆ. 3:5 ರೇಷಿಯೋ ಬರುತ್ತೆ. ಸೊ 3:5 ರೇಷಿಯೋ ಕರೆಕ್ಟ್ ಇದೆ ಅಂದರೆ ಎಷ್ಟು ವರ್ಷಗಳ ಹಿಂದೆ 3:5 ಇತ್ತು ಅಂದರೆ 10 ವರ್ಷಗಳ ಹಿಂದೆ ಅವರಿಬ್ಬರದ್ದು ಏಜ್ ರೇಷಿಯೋ 3:5 ಆಗುತ್ತೆ ಅಂತ. ಕ್ಲಿಯರ್? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಚೂಸ್ ದ ವೆನ್ ಡಯಾಗ್ರಾಮ್ ವಿಚ್ ಬೆಸ್ಟ್ ಇಲಿಸ್ಟ್ರೇಟ್ಸ್ ದ 3 ಗಿವನ್ ಕ್ಲಾಸಸ್ ಇನ್ ದ ಕ್ವಶನ್ ಅಂತ ಇದೆ. ಅಂದರೆ ಗೋಲ್ಡು, ಆರ್ನಮೆಂಟು, ಸಿಲ್ವರ್ ಅಂತ ಇದೆ. ಸೊ ಈ ಚಿನ್ನ, ಆಭರಣ ಮತ್ತು ಬೆಳ್ಳಿ ಅಂತ ಈ 3 ಪದಗಳ ಸಂಬಂಧ ಹೇಳ್ತಕ್ಕಂಥ ಸೂಕ್ತವಾದ ವೆನ್ ಚಿತ್ರ ಯಾವುದು ಅಂತ ಕೇಳಿದ್ದಾನೆ. ಚಿನ್ನ, ಆಭರಣ, ಬೆಳ್ಳಿ ಈ 3 ಪದಗಳ ಸಂಬಂಧ ಹೇಳ್ತಕ್ಕಂಥ ಸೂಟಬಲ್ ವೆನ್ ಡಯಾಗ್ರಾಮ್ ಎ ಕರೆಕ್ಟಾ, ಬಿ ಕರೆಕ್ಟಾ, ಸಿ ಕರೆಕ್ಟಾ, ಡಿ ಕರೆಕ್ಟಾ ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ನಾವು ಈ 3ರಲ್ಲಿ ಅತಿ ದೊಡ್ಡದಂದರೆ ಆಭರಣಗಳು ಅಂತ ಬರೀತೀನಿ. ಆಭರಣಗಳಲ್ಲಿ ಚಿನ್ನದ ಆಭರಣನೂ ಬರುತ್ತೆ, ಆಮೇಲೆ ಬೆಳ್ಳಿನ ಆಭರಣ ಕೂಡ ಬರುತ್ತೆ. ಚಿನ್ನನೇ ಸಪ್ರೇಟ್ ಒಂದು ಆರ್ನಮೆಂಟ್, ಬೆಳ್ಳಿನೇ ಒಂದು ಸಪ್ರೇಟ್ ಆರ್ನಮೆಂಟ್ ಆಗಿರೋದ್ರಿಂದ, ಚಿನ್ನ ಬೇರೆ ಬೆಳ್ಳಿ ಬೇರೆ ಆಗಿರೋದ್ರಿಂದ ಫಸ್ಟ್ ಇದು ಆರ್ನಮೆಂಟ್ಸ್ ಬರಿತೀನಿ. ಇದು ಆಭರಣಗಳು. ಸೊ ಇದು ಆಭರಣಗಳಲ್ಲಿ ಒಳಗಡೆ ಚಿನ್ನ ಅನ್ನೋದು ಒಂದು ರೀತಿಯಾದ ಆಭರಣ, ಸೊ ಬೆಳ್ಳಿ ಅನ್ನೋದು ಬೆಳ್ಳಿಯಿಂದ ಮತ್ತೊಂದು ರೀತಿಯಾದ ಆಭರಣ ಇರುತ್ತೆ. ಸೊ ಹಾಗಾಗಿ ಚಿನ್ನ ಬೆಳ್ಳಿ ಸಪ್ರೇಟ್ ಬರೀಬೇಕು. ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇದಕ್ಕೆ ಆಪ್ಷನ್ ಬಿ ಸರಿಯಾಗುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಮಿಸ್ಸಿಂಗ್ ಕ್ಯಾರೆಕ್ಟರ್ ಫ್ರಮ್ ದ ಗಿವನ್ ಫಿಗರ್ ಅಂತಿದೆ. ಈ ಕೊಟ್ಟಿರೋ ಚಿತ್ರದಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಎಲ್ಲ ಆಪ್ಷನ್ಸ್ ಇಲ್ಲೆಲ್ಲೋ ಮಿಸ್ ಆಗಿದೆ, ಆಪ್ಷನ್ನೇ ಬರ್ದಿಲ್ಲ. ಬಟ್ ಆನ್ಸರ್ ಮಾಡೋಣ ಅಷ್ಟೇ. ಇಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಇದರಲ್ಲಿ ಅಂತ ಕೇಳಿದ್ದಾನೆ. ನೋಡಿರಿ, ಈ ಚಿತ್ರದಲ್ಲಿ 4 ಭಾಗ ಮಾಡಿದ್ದಾನೆ. ಹಿಂಗೆ 4 ಭಾಗ ಮಾಡಿದ್ದಾನೆ. ಈ 4 ಭಾಗಗಳಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಸಂಖ್ಯೆ ಕಾಣೆಯಾಗಿದೆ. ಕಾಣೆಯಾಗಿರೋ ಸಂಖ್ಯೆಯನ್ನು ಪತ್ತೆ ಹಚ್ಬೇಕು ನಾವು. ನೋಡಿ, ಈ ಭಾಗದಲ್ಲಿ ಎಸ್ ಡಿ ಇಲ್ಲಿ 15 ಇದೆ, ಇಲ್ಲಿ ಜಿ ಪಿ ಕ್ವಶನ್ ಮಾರ್ಕ್ ಇದೆ, ಜೆ ಟಿ 10 ಇದೆ, ಇಲ್ಲಿ WT3 ಇದೆ. ಸೊ ಇಲ್ಲಿ ಈ ಭಾಗದಲ್ಲಿ ಇವೆರಡೂ ಅಕ್ಷರಗಳ ಸಹಾಯದಿಂದ 3 ಯಾವ ಥರ ಬರ್ಕೊಂಡ್ರು, ಇಲ್ಲಿ ಇವೆರಡೂ ಅಕ್ಷರ ಯೂಸ್ ಮಾಡ್ಕೊಂಡು 10 ಯಾವ ಥರ ಬರೆದ್ರು, ಇಲ್ಲಿ ಎಸ್ ಮತ್ತು ಡಿ ಯೂಸ್ ಮಾಡ್ಕೊಂಡು 15 ಯಾವ ಥರ ಬರೆದ್ರು ಅಂತ ನೋಡ್ಕೊಂಡ್ರೆ, ಇಲ್ಲಿ ಇದೇ ಥರ ಜಿ ಮತ್ತು ಪಿ ಯೂಸ್ ಮಾಡ್ಕೊಂಡು ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೋದು. ಇದಕ್ಕೆ ಆನ್ಸರ್ ಬರೀಬೇಕಂದ್ರೆ ನಾವು ಆಲ್ಫಾಬೆಟ್ಸ್ ಬರಿತಾ ಇದ್ದೀನಿ. ABCDE ಒಂದು ಲೈನಲ್ಲಿ 5 ಅಕ್ಷರ ಬರೋ ಮಾತ್ರ ಬರ್ಕೊಂಡ್ರೆ, ಈ ಆದಮೇಲೆ ನೆಕ್ಸ್ಟ್ ಎಫ್, ಜಿ, ಹೆಚ್, ಐ, ಜೆ ಬರಿತೀನಿ. ಜೆ ಆದಮೇಲೆ ಕೆ, ಎಲ್, ಎಮ್, ಎನ್, ಓ ಬರಿತೀನಿ. ಓ ಆದಮೇಲೆ ಪಿ, ಕ್ಯೂ, ಆರ್, ಎಸ್, ಟಿ, ಆಮೇಲೆ ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್ ಬರ್ಕೊಂಡ್ರೆ, ಸೊ ಇವಿಷ್ಟು ಏನಿಂದ ಝೆಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಈ ರೀತಿ ಯಾಕೆ ಬರಿಬೇಕಂದ್ರೆ ಎಣಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿಗೆ 5 ಅಕ್ಷರ, ಇಲ್ಲಿ 10, ಇಲ್ಲಿ 15, 20, 25, ಇದು 26ನೇ ಅಕ್ಷರ ಅಂತ ಈ ಥರ ಕೌಂಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ವಿಧವಾಗಿ ಆಲ್ಫಾಬೆಟ್ಸ್ ಬರಿತೀನಿ. ಇವಾಗ ನೋಡ್ರಿ, ಇಲ್ಲಿ ಎಸ್ ಮತ್ತು ಡಿ ಯೂಸ್ ಮಾಡ್ಕೊಂಡು 15 ಆನ್ಸರ್ ಯಾವ ರೀತಿ ಮಾಡಿದ್ದಾನೆ ಅಂದರೆ, ಎಸ್ ಅನ್ನೋದು ಆಲ್ಫಾಬೆಟಲ್ಲಿ ನೋಡ್ರಿ, ಇಲ್ಲಿ 5, 10, 15, 20 ಹಿಂದಿನ ಅಕ್ಷರ ಅಂದರೆ 19ನೇ ಅಕ್ಷರ ಆಗುತ್ತೆ ಎಸ್. ಡಿ ಅನ್ನೋದು ಆಲ್ಫಾಬೆಟಲ್ಲಿ 4ನೇ ಅಕ್ಷರ ಆಗುತ್ತೆ. ಈ 19, 4ರಿಂದ 15 ಯಾವ ಥರ ಬರುತ್ತೆ ಅಂದರೆ, ಇವೆರಡು ಪ್ಲಸ್ ಮಾಡಿದ್ರೆ ಬರುತ್ತೆ, ಮೈನಸ್ ಮಾಡಿದ್ರೆ ಬರುತ್ತೆ. ಹೇಳಿ ಪ್ಲಸ್ ಮಾಡಿದ್ರೆ ಬರುತ್ತೆ, ಮೈನಸ್ ಮಾಡಿದ್ರೆ ಬರುತ್ತೆ. 19ರಲ್ಲಿ 4 ಮೈನಸ್ ಮಾಡಿದ್ರೆ 15 ಬಂತಲ್ಲ, ಈ 15ನ ಈ ರೀತಿ ಬರ್ಕೊಂಡಿದ್ದಾನೆ. ಇದೇ ಮೆಥಡ್ ಕರೆಕ್ಟ್ ಇದೆಯಲ್ಲ ಅಂತ ಇಲ್ಲಿ ಚೆಕ್ ಮಾಡೋಣ. ಡಬ್ಲ್ಯೂ ಮತ್ತು ಟಿ ಯೂಸ್ ಮಾಡ್ಕೊಂಡು 3 ಬರ್ದಾನೆ ಅಂದರೆ, ಡಬ್ಲ್ಯೂ ಅನ್ನೋದು ಆಲ್ಫಾಬೆಟಲ್ಲಿ ನೋಡ್ರಿ, ಇಲ್ಲಿ 20, 21, 22, 23ನೇ ಅಕ್ಷರ. ಡಬ್ಲ್ಯೂ ಅನ್ನೋದು ಆಲ್ಫಾಬೆಟಲ್ಲಿ 23ನೇ ಅಕ್ಷರ. ಈ ಟಿ ಅನ್ನೋದು ಆಲ್ಫಾಬೆಟಲ್ಲಿ 20ನೇ ಅಕ್ಷರ ಆಗುತ್ತೆ, 20th ಲೆಟರ್ ಆಗುತ್ತೆ, 20ನೇ ಅಕ್ಷರ ಆಗುತ್ತೆ. 23ರಲ್ಲಿ 20 ಮೈನಸ್ ಮಾಡಿರಿ 3 ಬರುತ್ತೆ, 3 ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ. ಅದೇ ರೀತಿ ಜೆ ಮತ್ತು ಟಿ ಯೂಸ್ ಮಾಡ್ಕೊಂಡು 10 ಬಂದಿದೆ ಅಂದರೆ, ಟಿ ಅನ್ನೋದು ಆಲ್ಫಾಬೆಟಲ್ಲಿ 20ನೇ ಅಕ್ಷರ, ಟಿ ಅನ್ನೋದು ಆಲ್ಫಾಬೆಟಲ್ಲಿ 20ನೇ ಅಕ್ಷರ. ಜೆ ಅನ್ನೋದು ನೋಡ್ರಿ, ಇದು 10ನೇ ಅಕ್ಷರ ಆಗುತ್ತೆ, 10 ಬರೆಯೋಣ. 20ರಲ್ಲಿ 10 ಮೈನಸ್ ಮಾಡಿರಿ ನೆಕ್ಸ್ಟ್ ಉಳಿಯುತ್ತೆ, 10 ಉಳಿಯುತ್ತಲ್ಲ, 10 ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ 10 ಕೊಟ್ಟಿದೆ. ಇದೇ ಮೆಥಡ್ ಪ್ರಕಾರ ಪಿ ಮತ್ತು ಜಿನಿಂದ ಯಾವ ಸಂಖ್ಯೆ ಬರುತ್ತೆ. ಸೊ ಪಿ ಅನ್ನೋದು ಆಲ್ಫಾಬೆಟಲ್ಲಿ ನೋಡ್ರಿ 15 ಆದಮೇಲೆ ಇದು 16ನೇ ಅಕ್ಷರ ಆಗುತ್ತೆ ಪಿ.
ಜಿ ಅನ್ನೋದು ಆಲ್ಫಾಬೆಟಲ್ಲಿ 5, 6, 7ನೇ ಅಕ್ಷರ ಆಗುತ್ತೆ. 16ರಲ್ಲಿ 7 ಮೈನಸ್ ಮಾಡಿರಿ 9 ಬರುತ್ತಲ್ಲ, 9 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 9 ಬರುತ್ತೆ. ಸೊ ಆಪ್ಷನ್ ಕೊಟ್ಟಿಲ್ಲ, 8, 9, 10, 6 ಅಂತ ಹಿಂಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ ಅಂದರೆ 9 ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹಿಂಗೆ ಹಾಕೊಳ್ಳೋಣ. ಗೊತ್ತಾಯ್ತಾ? ಈ ರೀತಿ ಈ ಪ್ರಶ್ನೆ ಇದೆ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ರಾಹುಲ್ ಉತ್ತರಕ್ಕೆ 10 ಕಿಲೋಮೀಟರ್ ನಡೆದು ಹಿಂದಕ್ಕೆ ತಿರುಗಿ ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡೆದು ನಂತರ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭಿಕ ಹಂತದಿಂದ ಎಷ್ಟು ದೂರ ತಲುಪಿದ್ದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಇದಕ್ಕೆ ಒಂದು 4 ದಿಕ್ಕುಗಳ ಚಿತ್ರ ಬರಿತಾ ಇದೀನಿ. 4 ದಿಕ್ಕುಗಳ ಚಿತ್ರ ಬರ್ಕೊಳ್ಳೋಣ. ಸೊ ಇಲ್ಲಿ ರಾಹುಲ್ ಫಸ್ಟ್ ಉತ್ತರ ದಕ್ಷಿಣ ಅಂತ 4 ದಿಕ್ಕುಗಳ ಹೆಸರು ಬರಿಬೇಕು. ಮೇಲೆ ಯಾವಾಗಲೂ ಉತ್ತರ ದಿಕ್ಕನ್ನೇ ಬರಿಬೇಕು. ನಾವು ಬರೆಯೋ ಚಿತ್ರದಲ್ಲಿ ಎಕ್ಸಾಮ್ ಹಾಲಲ್ಲಿ ನೀವು ಯಾವ ಕಡೆ ಮುಖ ಮಾಡಾದರೂ ಕೂತ್ಕೊಳ್ರಿ. ಸೊ ನೀವು ಬರೆಯೋ ಚಿತ್ರದಲ್ಲಿ ಮೇಲ್ಗಡೆ ಉತ್ತರನೇ ಬರಿಬೇಕು, ಕೆಳಗಡೆ ದಕ್ಷಿಣ ಬರಿಬೇಕು. ಸೊ ರೈಟ್ ಸೈಡಿಗೆ ಪೂರ್ವ ದಿಕ್ಕನ್ನೇ ಬರಿಬೇಕು, ಲೆಫ್ಟ್ ಸೈಡಿಗೆ ಪಶ್ಚಿಮ ದಿಕ್ಕನ್ನೇ ಬರಿಬೇಕು. ಈ ರೀತಿಯಾಗಿ ನಾವು ದಿಕ್ಕುಗಳ ಹೆಸರನ್ನ ಕೊಟ್ಕೊಂತ ಬರ್ಬೇಕು. ಸೊ ಇವಾಗ ಇಲ್ಲಿ ಪ್ರಶ್ನೆಯಲ್ಲಿ ನೋಡ್ರಿ, ಇದು ಮಧ್ಯದ್ದೇನಿದೆಯಲ್ಲ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಇದು ಮಧ್ಯದ್ದೇ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಉತ್ತರಕ್ಕೆ 10 ಕಿಲೋಮೀಟ್ರ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿಂದ ಉತ್ತರಕ್ಕೆ 10 ಕಿಲೋಮೀಟ್ರ್ ಬಂದಿದ್ದಾನೆ. ಇಲ್ಲಿಂದ ಇಲ್ಲಿ ಉತ್ತರಕ್ಕೆ 10 ಕಿಲೋಮೀಟ್ರ್ ಬಂದಿದ್ದಾನೆ. ಅಂದಾಜಲ್ಲಿ ಒಂದು 10 ಅಂತ ಸಂಖ್ಯೆ ಬರೀತೀನಿ. ಹಿಂದಕ್ಕೆ ತಿರುಗಿ ಅಂದರೆ ವಾಪಸ್ ಇಲ್ಲಿಂದ ದಕ್ಷಿಣಕ್ಕೆ 6 ಕಿಲೋಮೀಟ್ರ್ ನಡೆದು ಇಲ್ಲಿಂದ 10ರಲ್ಲಿ 6 ವಾಪಸ್ ಬರ್ತದಾನೆ ಅಷ್ಟೇ. 6 ಕಿಲೋಮೀಟ್ರ್ ನಡೆದು ಇಲ್ಲಿಗೆ 6 ಕಿಲೋಮೀಟ್ರ್ ವಾಪಸ್ ಬರ್ತದಾನೆ. ನಂತರ ಪೂರ್ವಕ್ಕೆ ತಿರುಗಿ 3 ಕಿಲೋಮೀಟ್ರ್ ನಡೆಯುತ್ತಾನೆ. ಪೂರ್ವಕ್ಕೆ 3 ಕಿಲೋಮೀಟ್ರ್ ಅಷ್ಟೇ ಬರ್ತದೆ. ಹಾಗಾದರೆ ಆರಂಭಿಕ ಹಂತದಿಂದ ಎಷ್ಟು ದೂರ ತಲುಪಿದ್ದಾನೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕಂಡುಹಿಡಿಬೇಕು. ಆರಂಭಿಕ ಹಂತದಿಂದ ಎಷ್ಟು ದೂರ ಇದೆ ಅಂತ ಕಂಡುಹಿಡಿಬೇಕು. ಸೊ ನೋಡ್ರಿ, ಟೋಟಲ್ 10ರಲ್ಲಿ 6 ವಾಪಸ್ ಬಂದಿದ್ದಾನೆ ಅಂದರೆ 4 ಉಳಿದಿರುತ್ತೆ. 4 + 6 ಅಂದರೆ ಟೋಟಲ್ ಡಿಸ್ಟೆನ್ಸ್ ಇದು 10 ಸರಿ ಆಗುತ್ತೆ. ನೋಡಿರಿ, ಈ ಸೈಡ್ 3 ಇದೆ, ಈ ಸೈಡ್ 4 ಇದೆ ಅಂದರೆ ಇದು ಎಷ್ಟು ಬರುತ್ತೆ ಅಂತ ನೋಡಿ. ಇದು ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ. ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇಲ್ಲಿರೋ 3ಗೂ ಇಲ್ಲಿರೋ 4ಗೆ ಸ್ಕ್ವೇರ್ ಹಾಕಿ ಕೊಡ್ಕೋಬೇಕು. 3ಗೆ ಸ್ಕ್ವೇರ್ ಹಾಕ್ರಿ, ಆಮೇಲೆ 4ಗೆ ಸ್ಕ್ವೇರ್ ಹಾಕ್ರಿ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, ಇವೆರಡು ಕೂಡಿರೋ 25 ಬರುತ್ತೆ. 25ಗೆ ಸ್ಕ್ವೇರ್ ರೂಟ್ 5 ಬರೋದ್ರಿಂದ ಅವನು ಆರಂಭದ ಸ್ಥಳದಿಂದ 5 ಕಿಲೋಮೀಟರ್ ದೂರ ಇದ್ದಾನೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಇದನ್ನು ಇದೇ ಪ್ರಾಬ್ಲಮ್ನ ಇನ್ನೊಂದು ರೀತಿಯೇ ಹೇಳ್ಕೊಡ್ತೇನೆ ನಿಮಗೆ. ಪೈಥಾಗೋರಸ್ ಥಿಯರಮ್ ನಿಮಗೆ ಅಪ್ಲೈ ಮಾಡೋಕ್ಕೆ ಬರದೇ ಇದ್ದರೆ ಮತ್ತೊಂದು ವಿಧವಾಗಿ ಹೇಳ್ಕೊಡ್ತಾನೆ. ಏನು ಅಂತ ನೋಡ್ತಾ ಬರಲಿ. ಏನು ಇನ್ನೊಂದು ಮೆಥಡು ಅಂದರೆ ಇಲ್ಲಿ ನಾನು 4 ದಿಕ್ಕುಗಳ ಚಿತ್ರ ಬರ್ಕೊಂತೀನಿ. ಮೇಲೆ ಯಾವಾಗಲೂ ಉತ್ತರ ದಿಕ್ಕು, ಕೆಳಗಡೆ ಯಾವಾಗಲೂ ದಕ್ಷಿಣ ದಿಕ್ಕು, ಬಲಭಾಗಕ್ಕೆ ಯಾವಾಗಲೂ ಪೂರ್ವ ದಿಕ್ಕು, ಎಡಭಾಗಕ್ಕೆ ಯಾವಾಗಲೂ ಪಶ್ಚಿಮ ದಿಕ್ಕು ಬರೀಬೇಕು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಮೊದಲವನು ತನ್ನ ಮನೆಯಿಂದ ಸ್ಟಾರ್ಟ್ ಮಾಡಿ ಉತ್ತರಕ್ಕೆ 10 ಕಿಲೋಮೀಟರ್ ದೂರವಾಗಿದ್ದಾನೆ ಅಂದರೆ ಉತ್ತರ ದಿಕ್ಕ ಹತ್ರ 10 ಸಂಖ್ಯೆ ಬರೀತೀನಿ. ಹಿಂದಕ್ಕೆ ತಿರುಗಿ ದಕ್ಷಿಣಕ್ಕೆ 6 ಕಿಲೋಮೀಟರ್ ಅಂತ ಹೇಳಿದಾನೆ ಅಂದರೆ ದಕ್ಷಿಣ ದಿಕ್ಕ ಹತ್ರ 6 ಸಂಖ್ಯೆ ಬರೀತೀನಿ. ನೆಕ್ಸ್ಟು ನಂತರ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆಯುತ್ತಾನೆ ಅಂತ ಕೊಟ್ಟಿದೆ ಅಂದರೆ ಪೂರ್ವ ದಿಕ್ಕ ಹತ್ರ 3 ಸಂಖ್ಯೆ ಬರುತ್ತೆ. ಸೊ ಇವಾಗ ಏನು ಮಾಡ್ಬೇಕು ಅಂದರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿರೋ ನಂಬರ್ಸ್ ಮೈನಸ್ ಮಾಡ್ಕೋಬೇಕು. ಈ ಹತ್ತರಲ್ಲಿ ಅವ್ರು ಆಪೋಸಿಟ್ ಡೈರೆಕ್ಷನಲ್ಲಿ 6 ಮೈನಸ್ ಮಾಡಿದ್ರೆ ಇನ್ನು 4 ಉಳಿಯುತ್ತೆ. ಉಳಿಯೋ ಸಂಖ್ಯೆನ ಯಾವುದು ದೊಡ್ಡದಿರುತ್ತೋ ಅಲ್ಲಿ ಬರ್ಕೋಬೇಕು. ಆಪೋಸಿಟ್ ಡೈರೆಕ್ಷನಲ್ಲಿರೋ ನಂಬರ್ಸ್ ಮಾತ್ರ ಮೈನಸ್ ಮಾಡ್ಕೋಬೇಕು. ಈ 3ಗೆ ಆಪೋಸಿಟಲ್ಲಿ ಯಾವ ನಂಬರ್ ಇಲ್ಲ ಹಾಗೆ ಬರ್ಕೊಳ್ರಿ. ಅಕ್ಕಪಕ್ಕ ಮೈನಸ್ ಮಾಡೋಕ್ಕೆ ಬರೋಲ್ಲ, ಓನ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿರೋ ನಂಬರ್ಸ್. ನೋಡಿ, ಈ ಮೆಥಡಲ್ಲಿ ಯಾವುದೇ 2 ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದುವ ಅಂದರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಮಾಡಬೇಕು, ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಈ ಲೆಕ್ಕ ಇದೆ. ಅಕಾರ್ಡಿಂಗ್ ಟು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್, ಪೈಥಾಗೋರಸ್ನ ತ್ರಿವಳಿಗಳು ಅಂತ ಬರ್ತವೆ. 3, 4, 5 ಅನ್ನೋದು ಪೈಥಾಗೋರಸ್ ತ್ರಿವಳಿ. 3, 4, 5 ಅಂತ. ಇದು ನೆನಪಿದ್ದ ಅಂದರೆ ಒಂದು ದಿಕ್ಕತ್ರ 3 ಸಂಖ್ಯೆ ಇದೆ, ಮತ್ತೊಂದು ದಿಕ್ಕತ್ರ 4 ಇದೆ ಅಂದರೆ ಡೈರೆಕ್ಟಾಗಿ ಆನ್ಸರ್ 5 ಕಿಲೋಮೀಟರ್ ಅಂತ ಬರೀಬೋದು. ನೋ ಮೋರ್ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಪೈಥಾಗೋರಸ್ ಟ್ರಿಪ್ಲೆಟ್ ನೆನಪಿದ್ರೆ
ಇಲ್ಲ ತ್ರಿವಳಿ ನೆನಪಿಲ್ಲ ನಿಮಗೆ ಅಂದರೆ ಎರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆಗಳಿದ್ದಾವೆ ಅಂದರೆ ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅಕ್ಕಪಕ್ಕದಲ್ಲಿರೋ ದಿಕ್ಕುಗಳಲ್ಲಿರೋ ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿರಿ. 3ಗೆ ಸ್ಕ್ವೇರ್ ಮಾಡಿರಿ, 4ಗೆ ಸ್ಕ್ವೇರ್ ಮಾಡಿರಿ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, ಇವೆರಡು ಕೂಡಿದಾಗ 25 ಬರುತ್ತೆ. 25ಗೆ ಸ್ಕ್ವೇರ್ ರೂಟ್ ವರ್ಗಮೂಲ ಅಂದರೆ 5 ಬರುತ್ತಲ್ಲ, ಅವನು ಆರಂಭದ ಸ್ಥಳದಿಂದ 5 ಕಿಲೋಮೀಟರ್ ದೂರ ತಲುಪಿದ್ದಾನೆ ಅಂತ ಅರ್ಥ. ಈ ಥರ ಕ್ಯಾಲ್ಕುಲೇಷನ್ ಆದರೂ ಮಾಡ್ಕೋಬೋದು ಅಥವಾ ತ್ರಿವಳಿ ನೆನಪಿದ್ರೆ ಡೈರೆಕ್ಟ್ ಆನ್ಸರ್ ಆದರೂ ಮಾಡ್ಕೋಬೋದು. ಸೊ ಅವನು 5 ಕಿಲೋಮೀಟರ್ ಇದೆಯಲ್ಲ, ಆಪ್ಷನ್ ಡಿ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ರಾಹುಲ್ ವಾಕ್ಸ್ 10 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. ಇದೇ ಪ್ರಶ್ನೆ ಅಲ್ಲ, ನೆಕ್ಸ್ಟ್ ಕ್ವಶನ್. 60 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರಿಗಿಂತ 2 ಪಟ್ಟು ಹೆಚ್ಚಿದ್ದರೆ ಅಂತ. 2 ಪಟ್ಟು ಹೆಚ್ಚು. ನೋಡಿ, ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ ವೇರ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ ಟ್ವೈಸ್ ದನ್ ದಟ್ ಆಫ್ ನಂಬರ್ ಆಫ್ ಬಾಯ್ಸ್ ಅಂತ ಇದೆ. 60 ವಿದ್ಯಾರ್ಥಿಗಳ ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರಿಗಿಂತ 2 ಪಟ್ಟು ಹೆಚ್ಚಿದ್ದಾರೆ. ಹುಡುಗಿಯರ ಫಸ್ಟ್ ಗರ್ಲ್ಸ್ ಅಂತ ಹೇಳಿದಾನೆ, ಆಮೇಲೆ ಹುಡುಗರ ಅಂತ ಹೇಳಿದಾನೆ, ಅಂದರೆ ಆಮೇಲೆ ಬಾಯ್ಸ್ ಹೇಳಿದಾನೆ. 2 ಪಟ್ಟು ಹೆಚ್ಚಿದ್ದಾರೆ ಅಂದರೆ 2:1 ಅಂತ ಬರ್ಕೋಬೋದು. 2 ಟೈಮ್ಸ್ ಟ್ವೈಸ್ ಅಂತ ಕೊಟ್ಟಿದ್ದಾನೆ ಅಂದರೆ 2:1 ಬರ್ಕೋಬೋದು. ಟೋಟಲ್ 60 ವಿದ್ಯಾರ್ಥಿಗಳು ಅಂತ ಹೇಳಿದಾನಲ್ಲ, 60 ಬರಿಬೇಕು. 2 + 1 3 ಬರುತ್ತಲ್ಲ, 3ರಿಂದ 60 ಬಾಕ್ಸ್ನ 3 2 6 0 ಪಕ್ಕ ಬರ್ಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ 20 ಬರುತ್ತೆ. 20 × 2 ಗುಣಿಸಿದಾಗ 40 ಗರ್ಲ್ಸ್ ಇದ್ದಾರೆ. 20 × 1 ಗುಣಿಸ್ರಿ 20 ಜನ ಬಾಯ್ಸ್ ಇದ್ದಾರೆ ಅಂತ. ಸೇವಾ ನೋಡ್ರಿ, ಗರ್ಲ್ಸ್ ಬಾಯ್ಸ್ಗಿಂತ 2 ಪಟ್ಟಿದ್ದಾರೆ ಅಂತ. 40 ಜನ ಗರ್ಲ್ಸ್, 20 ಜನ ಬಾಯ್ಸ್ ಆದರೆ 22 40 ಅಲ್ಲ, ಅವಾಗ ಗರ್ಲ್ಸ್ ಬಾಯ್ಸ್ಗಿಂತ 2 ಪಟ್ಟು ಹೆಚ್ಚಿದ್ದಾರೆ ಅಂತ ಆಯ್ತು. ನೋಡ್ರಿ, ಟೋಟಲಿ 60 ಜನ ಸ್ಟೂಡೆಂಟ್ಸಲ್ಲಿ 40 ಜನ ಹುಡುಗಿಯರು ಇದ್ದಾರೆ, 20 ಜನ ಹುಡುಗರಿದ್ದಾರೆ ಅಂತ. ಇವಾಗಿಲ್ಲಿ ಕಮಲ್ ಮೇಲಿನಿಂದ 16ನೇ ಸ್ಥಾನ ಪಡೆದಿದ್ದಾನೆ. ಒಂದು ಎಕ್ಸಾಮಲ್ಲಿ ರ್ಯಾಂಕಿಂಗ್ ಕೊಡ್ತಾ ಬಂದಿದ್ದಾರೆ. ಸೊ ಹಿಂಗೆ ಮೇಲಿಂದ ರ್ಯಾಂಕಿಂಗ್ ಕೊಡ್ಕೊಂತ ಬಂದರೆ, ಸೊ ಕಮಲ್ ಅನ್ನೋ ಹುಡುಗ ಮೇಲಿಂದ 16ನೇ ಪ್ಲೇಸಲ್ಲಿದ್ದಾನೆ, 16th ಪ್ಲೇಸಲ್ಲಿದ್ದಾನೆ. ಅಂದರೆ ಅವನಿಗಿಂತ ಬಿಫೋರ್ 15 ಜನ ಇರ್ತಾರೆ ಅಂತ. 15 ಜನ ಆದಮೇಲೆ ಅವನು 16ನೇನು. ಟೋಟಲ್ 60 ಜನದಲ್ಲಿ ಇಲ್ಲಿಗೆ 16 ಆದರು ಅಂದರೆ ಇನ್ನೆಷ್ಟು ಉಳಿತಾರೆ ಅಂದರೆ ಕೆಳಗಡೆ 44 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನೋಡಿರಿ, 44 ಇಲ್ಲಿ ಬಿಫೋರ್ 15, 44 + 15 ಅಂದರೆ 59. ಇನ್ನು ಕಮಲ್ ಒಬ್ಬ ಸೇರಿ 60 ಜನ ಕರೆಕ್ಟ್ ಆದರು. ನೋಡಿ, ಮೇಲಿಂದ ಇವನು 16ನೇ ಸ್ಥಾನದಲ್ಲಿದ್ದಾನೆ ಅಂದರೆ ಅವನಿಗಿಂತ ಹಿಂದ್ಗಡೆ 15 ಜನ ಇರ್ತಾರೆ. ಟೋಟಲ್ 60 ಜನ ಸ್ಟೂಡೆಂಟ್ಸಲ್ಲಿ 60ರಲ್ಲಿ 16 ಮೈನಸ್ ಮಾಡಿದರೆ 44 ಜನ ಇವನಿಗಿಂತ ಕೆಳಗಿನ ರ್ಯಾಂಕನ್ನು ಪಡೆದಿದ್ದಾರೆ ಅಂತ. ಅವಾಗ ಇವನಿಂದ ಕೆಳಗಡೆ 44 ಜನ, ಇವನಿಂದ ಮೇಲ್ಗಡೆ 15 ಜನ, 44 15 ಅಂದರೆ 59, ಇವನೊಬ್ಬ ಸೇರ್ಕೊಂಡ್ರೆ 60 ಜನ ಕರೆಕ್ಟ್ ಆದರು. ನೋಡಿ, ಮೇಲಿಂದ ಅವನು 16ನೇ ಸ್ಥಾನ ಪಡೆದಾನಂದರೆ 9 ಹುಡುಗಿಯರು ಕಮಲ್ಗಿಂತ ಮುಂದಿದ್ದಾರೆ. ನೋಡಿ, ಈ 15 ಜನದಲ್ಲಿ 9 ಜನ ಹುಡುಗಿಯರಿದ್ದಾರೆ ಅಂತ ಅರ್ಥ. ಅವನಿಗಿಂತ ಮುಂದೆಡೆ ಟೋಟಲ್ 15 ಜನ ಸ್ಟೂಡೆಂಟ್ಸಲ್ಲಿ 9 ಜನ ಹುಡುಗಿಯರಿದ್ದಾರೆ ಅಂದರೆ 15 9 ಕಳೆದ್ರೆ 6 ಜನ ಹುಡುಗರಿರ್ತಾರೆ ಅಂತ. ಇವರು ಗರ್ಲ್ಸ್, ಇವರು ಬಾಯ್ಸ್. 9 + 6 ಸೇರಿ ಟೋಟಲ್ 15 ಜನ ಅವನಿಗಿಂತ ಮುಂದಿನ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಅಂತ. ಕಮಲ್ಗಿಂತ ಮುಂದಿದ್ದರೆ ಅವನ ಹಿಂದೆ ಎಷ್ಟು ಹುಡುಗರು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಟೋಟಲಿ ಹುಡುಗರ ಸಂಖ್ಯೆ 20. 20ರಲ್ಲಿ ಅವನಿಗಿಂತ ಬಿಫೋರ್ ಇರೋ ಹುಡುಗರು 6 ಜನ, ಇವನೊಬ್ಬ ಸೇರ್ಕೊಂಡು 7 ಜನ ಮೈನಸ್ ಮಾಡೋಣ. ಸೊ ನೋಡ್ರಿ, 6 ಜನ ಬಾಯ್ಸ್ ಇವನಿಗಿಂತ ಬಿಫೋರ್ ರ್ಯಾಂಕ್ ಪಡ್ಕೊಂಡಿದ್ದಾರೆ, 9 ಜನ ಗರ್ಲ್ಸ್ ಇವನಿಗಿಂತ ಬಿಫೋರ್ ಇದ್ದಾರೆ. ಅಂದರೆ 9 + 6 15 ಜನ ಆಗ್ತಾರೆ. ಇವನ್ ನಂತರ ಇರೋ ಬಾಯ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಟೋಟಲ್ ಇಲ್ಲ 6 ಜನ ಬಾಯ್ಸು, ಇವನೊಬ್ಬ ಸೇರಿ 7 ಜನ ಅಲ್ಲ, 20 ಬಾಯ್ಸಲ್ಲಿ 7 ಜನ ಮೈನಸ್ ಮಾಡಿದ್ರೆ ಇನ್ನು 13 ಜನ ಬಾಯ್ಸು ಕಮಲ್ಗಿಂತ ಕೆಳಗಿನ ರ್ಯಾಂಕನ್ನು ಪಡ್ಕೊಂಡಿರ್ತಾರೆ ಅಂತ. 13 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರು. ಈ ರೀತಿ ಪ್ರಾಬ್ಲಮ್ನ ಬಿಡಿಸ್ತೀವಿ. ಮುಂದಿನ ಕ್ವಶನ್ ಬರೋಣ. ಸೊ ಇದು ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಇದೆ ನೋಡ್ರಿ. ಡಿ ಯು ಬಿ ಯ ಸಹೋದರ, ಎಮ್ ಅನ್ನು ಬಿ ಯ ಸಹೋದರ, ಕೆ ಯು ಎಮ್ನ ತಂದೆ, ಟಿ ಯು ಕೆ ಯ ಪತ್ನಿ. ಹಾಗಾದರೆ ಬಿ ಯು ಟಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತಿದೆ. ಫಸ್ಟ್ ಇದಕ್ಕೆ ಫ್ಯಾಮಿಲಿ ಟ್ರೀ ಹಾಕೊಳ್ಳೋಣ. ನೋಡ್ರಿ, ಈ ಬ್ಲಡ್ ರಿಲೇಷನ್ಶಿಪ್ ಮೇಲೆ ಪ್ರಶ್ನೆ ಕೊಟ್ಟರೆ ನಾವು ಫ್ಯಾಮಿಲಿ ಟ್ರೀ ವಂಶ ವೃಕ್ಷ ಹಾಕೋಬೇಕು. ಡಿ ಯು ಬಿ ಯ ಸಹೋದರ, ಈ ಡಿ ಅನ್ನೋರು ಬಿ ಯ ಸಹೋದರ ಅಂದರೆ ಇವನು ಪುರುಷ ಪ್ಲಸ್ ಬರಿತೀನಿ. ನಾನು ಪುರುಷರಿಗೆಲ್ಲ ಪ್ಲಸ್ ಬರಿತೀನಿ, ಮಹಿಳೆಯರಿಗೆಲ್ಲ ಮೈನಸ್ ಬರಿತೀನಿ, ಅದು ಗೊತ್ತಿಲ್ಲ. ಸೊ ಡಿ ಅನ್ನೋನು ಬಿ ಯ ಸಹೋದರ ಆಗಿರೋದ್ರಿಂದ ಪ್ಲಸ್ ಬರಿತಾ ಇದ್ದಾನೆ. ಇವನು ಸಹೋದರ, ಇವನು ಹುಡುಗ ಆಗಿದ್ರೆ ಸಹೋದರ, ಇವರು ಹುಡುಗಿ ಆಗಿದ್ರು ಡಿ ಅನ್ನೋನು ಸಹೋದರ ಅಲ್ಲ, ಅವನು ಪುರುಷ ಪ್ಲಸ್ ಬರಿತೀನಿ. ಎಮ್ ಅನ್ನು ಬಿ ಯ ಸಹೋದರ ಅಂತಿದೆ. ಎಮ್ ಅನ್ನು ಬಿ ಯ ಸಹೋದರ. ನೋಡ್ರಿ, ಬಿಗೆ ಮತ್ತೆ ಸಹೋದರ ಇದ್ದಾರೆ, ಯಾರು ಎಮ್ ಅಂತ ಹೇಳಿದ್ದಾರೆ. ಸಹೋದರ ಅಂದರೆ ಒಂದು ಪುರುಷ ಪ್ಲಸ್ ಬರಿತೀನಿ, ಬಿ ಯ ಸಹೋದರ. ಬಿ ಹುಡುಗ ಆಗಿದ್ರೆ ಒಂದು ಸಹೋದರ, ಬಿ ಹುಡುಗಿ ಆಗಿದ್ರೆ ಸಹೋದರನೇ.
ಕೆ ಯು ಎಮ್ನ ತಂದೆ ಅಂತಿದೆ. ಸೊ ಎಮ್ಗೆ ತಂದೆ ಕೆ ಅಂತ ಹೇಳಿದಾರೆ. ತಂದೆ ಅಂದ್ರೆ ಪುರುಷ ಪ್ಲಸ್ ಬರ್ತೀನಿ. ಎಮ್ಗೆ ತಂದೆ ಕೆ ಅಂದಮೇಲೆ ಬಿಗೂ ತಂದೆ ಕೆನೇ ಹಾಕ್ತಾರೆ. ಸೊ ಡಿಗೂ ತಂದೆ ಕೆನೇ ಹಾಕ್ತಾರೆ. ಟಿ ಯು ಕೆಯ ಪತ್ನಿ ಅಂತ ಹೇಳಿದಾರೆ. ಟಿ ಅನ್ನೋರು ಕೆಯ ಪತ್ನಿ ಅಂತ ಹೇಳಿದಾರೆ ಅಂದ್ರೆ ಮಹಿಳೆ, ಅವರ ಪತ್ನಿ ಅಂದ್ರೆ ಫೀಮೇಲು ಮೈನಸ್ ಬರೀತೀನಿ. ಇವರಿಬ್ಬರು ಕಪಲ್ಸ್ ಆಗ್ತಾರೆ. ಕೆ ಮತ್ತು ಟಿ ಕಪಲ್ಸ್. ಇವರಿಗೆ 3 ಜನ ಮಕ್ಕಳು, ಡಿ, ಬಿ ಮತ್ತು ಎಮ್. ಎಮ್ ಮತ್ತು ಡಿ ಅನ್ನೋರು ಪುರುಷರು, ಬಿ ಹುಡುಗಿನ ಗೊತ್ತಿಲ್ಲ ನಮಗೆ, ಅಲ್ಲೇನು ಡಿಫೈನ್ ಆಗಿಲ್ಲ. ಹಾಗಾದರೆ ಬಿ ಯು ಟಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾನೆ. ಈ ಬಿ ಅನ್ನೋರು ಟಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಬಿ ಅನ್ನೋರು ಟಿಗೆ ಏನಾಗಬೇಕಂದ್ರೆ ಟಿಯ ಮಗ ಆದರೂ ಆಗಿರ್ಬೋದು, ಟಿನ ಮಗಳಾದರೂ ಆಗಿರ್ಬೋದು ಬಿ. ಯಾಕಂದರೆ ಇವರು ಜೆಂಡರ್, ಇವನು ಪುರುಷನ ಮಹಿಳೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಿ ಹುಡುಗನ ಆಗಿರ್ಬೋದು, ಹುಡುಗಿನ ಆಗಿರ್ಬೋದು. ಹಾಗಾದರೆ ಬಿ ಯು ಟಿಗೆ ಮಗ ಅಥವಾ ಮಗಳಾಗಿರ್ತಾರೆ. ಸೊ ಮಗ ಅಂತ ಆಪ್ಷನ್ ಏನಲ್ಲಿದೆ, ಮಗಳು ಅಂತ ಆಪ್ಷನ್ ಬಿ ನಲ್ಲಿದೆ. ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಅಂತಿದೆ ಅಂದರೆ ಐದರ್ ಎ ಆರ್ ಬಿ, ಅಂದರೆ ಆಪ್ಷನ್ ಎ ನಲ್ಲಿರೋ ಮಗ ಆದರೂ ಆಗಿರ್ಬೋದು, ಆಪ್ಷನ್ ಬಿ ನಲ್ಲಿರೋ ಮಗಳಾದರೂ ಆಗಿರ್ಬೋದು. ನಾವು ಆನ್ಸರ್ ಆಪ್ಷನ್ ಸಿ ಬರಿಬೇಕು ಇದಕ್ಕೆ. ಐದರ್ ಎ ಆರ್ ಬಿ ಅಂದರೆ ಮಗ ಆದರೂ ಆಗಿರ್ಬೋದು, ಮಗಳಾದರೂ ಆಗಿರ್ಬೋದು. ಎ ಆಪ್ಷನ್ ಅಲ್ಲಿರೋದಾದ್ರೂ ಆಗಿರ್ಬೋದು, ಬಿ ಆಪ್ಷನ್ ಅಲ್ಲಿರೋದಾದ್ರೂ ಆಗಿರ್ಬೋದು ಅಂತಿದೆಯಲ್ಲ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಅಂತ ಮಾಡ್ಕೋಬೇಕು. ಕ್ಲಿಯರ್ ಅರ್ಥ ಆಯ್ತಾ ಬ್ಲಡ್ ರಿಲೇಷನ್ಶಿಪ್? ನೆಕ್ಸ್ಟ್ ಪ್ರಶ್ನೆ ಬರೋಣ. ಡಿಸೆಂಬರ್ 26, 2012 ಗುರುವಾರವಾಗಿದ್ದರೆ ಈ ಕೆಳಗಿನ ಯಾವ ವಾರದ ದಿನಗಳು ಮಾರ್ಚ್ 6, 2012 ಬರುತ್ತದೆ ಅಂತ ನೋಡ್ರಿ. ಡಿಸೆಂಬರ್ 26, 2012 ಗುರುವಾರ ಆಗಿದ್ರೆ ಅದೇ ವರ್ಷ ಮಾರ್ಚ್ 12ನೇ ತಾರೀಕು ಯಾವ ವಾರ ಬರುತ್ತೆ ಅಂತ. ಮಾರ್ಚ್ 12ನೇ ತಾರೀಕು ಯಾವ ವಾರ ಬರುತ್ತೆ ಅಂತ ಕೇಳಿದ್ರು. ಸೊ ಡಿಸೆಂಬರ್ 26ನೇ ತಾರೀಕಿಂದ ಮಾರ್ಚ್ 12ನೇ ತಾರೀಕುವರೆಗೂ ನಂಬರ್ ಆಫ್ ಡೇಸ್ ಎಷ್ಟು ಅಂತ ಕೌಂಟ್ ಮಾಡ್ತಾ ಹೋಗ್ಬೇಕು. ಡಿಸೆಂಬರ್ 26ರಿಂದ ಮಾರ್ಚ್ 6ನೇ ತಾರೀಕುವರೆಗೂ ಎಷ್ಟು ದಿನಗಳಿದ್ದಾವೆ, ಅಲ್ಲಿಂದ ಅಲ್ಲಿಗೆ ಎಷ್ಟು ದಿನಗಳ ಅಂತರ ಇದೆ ಅಂತ ಕೌಂಟ್ ಮಾಡ್ಕೋಬೇಕು. ಸೊ ಎಷ್ಟು ದಿನ ಅಂತರ ಇದೆ ಅಂತ ಕೌಂಟ್ ಮಾಡ್ಕೋಬೇಕಂದ್ರೆ ಡಿಸೆಂಬರ್ 26ನೇ ತಾರೀಕಿಂದ ಮಾರ್ಚ್ 6ನೇ ತಾರೀಕುವರೆಗೂ ಎಷ್ಟು ದಿನಗಳಿರ್ತವೆ ಅಂತ ಕೌಂಟ್ ಮಾಡ್ತಾ ಹೋಗ್ಬೇಕು. ಸೊ ಕೌಂಟ್ ಮಾಡ್ತಾ ಹೋಗೋದಾದ್ರೆ ಡಿಸೆಂಬರ್ 26 ಹೇಳಿದಾರಲ್ಲ, ಇದಕ್ಕಿಂತ ಡಿಸೆಂಬರ್ ತಿಂಗಳಲ್ಲಿ 26 ದಿನದಲ್ಲಿ ಮುಂದಿರೋ 5 ದಿನಗಳನ್ನು ಮೈನಸ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಟೋಟಲಿ 31 ಡೇಸ್ ಇರ್ತವೆ. ಇದು 26 ಹೇಳಿದಾನಲ್ಲ, ಇದು 26 ಬರ್ಕೊಂಬಿಡೋಣ. ಡಿಸೆಂಬರಲ್ಲಿ 26 ದಿನ ಇರ್ತವೆ, 26 ಬರೀನು. ಡಿಸೆಂಬರ್ ಹಿಂದ್ಗಡೆ ನವಂಬರ್ ತಿಂಗಳು ಹೇಳಿದಾನಲ್ಲ, ನವಂಬರ್ ತಿಂಗಳಲ್ಲಿ ಎಷ್ಟು ದಿನ ಇರ್ತವೆ, 30 ಇರ್ತವೆ, 30 ಬರೀನ. ನವಂಬರ್ಗಿಂತ ಹಿಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 31 ಡೇಸ್ ಇರ್ತವೆ, 31 ಬರೀತೀನಿ. ಅಕ್ಟೋಬರಿಂದ ಹಿಂದ್ಗಡೆ ಯಾವ ತಿಂಗಳು, ಸೆಪ್ಟೆಂಬರ್ ತಿಂಗಳಲ್ಲಿ 30 ಡೇಸ್ ಇರ್ತವೆ, 30 ಬರೀತೀನಿ. ಸೆಪ್ಟೆಂಬರ್ ಹಿಂದ್ಗಡೆ ಬರೋ ತಿಂಗಳು ಆಗಸ್ಟಲ್ಲಿ 31 ಡೇಸ್ ಇರ್ತವೆ. ಆಗಸ್ಟಿಂದ ಹಿಂದೆ ಜುಲೈ ಬರುತ್ತೆ, ಜುಲೈಯಲ್ಲೂ 31 ಡೇಸ್ ಇರ್ತವೆ. ಜುಲೈಯಿಂದ ಹಿಂದಕ್ಕೆ ಹೋದರೆ ಯಾವ ತಿಂಗಳು ಬರುತ್ತೆ ಅಂದರೆ ಜೂನ್ ತಿಂಗಳು ಬರುತ್ತೆ, ಜೂನ್ ತಿಂಗಳಲ್ಲಿ 30 ಡೇಸ್ ಇರ್ತವೆ. ಜೂನಿಂದ ಹಿಂದಕ್ಕೆ ಹೋದರೆ ಮೇ ತಿಂಗಳು ಬರುತ್ತೆ, ಮೇ ತಿಂಗಳಲ್ಲಿ 31 ಡೇಸ್ ಇರ್ತವೆ. ಮೇನಿಂದ ಹಿಂದಕ್ಕೆ ಹೋದರೆ ಏಪ್ರಿಲ್ ಬರುತ್ತೆ, ಏಪ್ರಿಲ್ ತಿಂಗಳಲ್ಲಿ 30 ಡೇಸ್ ಇರ್ತವೆ. ಸೊ ಇಲ್ಲಿ ಎಷ್ಟನೇ ತಾರೀಕು ಇದೆ ಅಂದರೆ ಮಾರ್ಚ್ 6ನೇ ತಾರೀಕು ಇದೆಯಲ್ಲ, ಟೋಟಲಿ ಮಾರ್ಚ್ ತಿಂಗಳಲ್ಲಿ 6ನೇ ತಾರೀಕಿಂದ ಮುಂದಕ್ಕೆ 6 ದಿನ ಮೈನಸ್ ಮಾಡೋಣ. ಮಾರ್ಚ್ ತಿಂಗಳಲ್ಲಿ 31 ಡೇಸಲ್ಲಿ ಈ 6 ಡೇಸನ್ನು ಮೈನಸ್ ಮಾಡಿರಿ. ಮಾರ್ಚ್ ತಿಂಗಳಲ್ಲಿ ನಮಗೆ ಉಳಿಯೋದು ಎಷ್ಟು ದಿನಗಳು ಅಂದರೆ ಮಾರ್ಚಲ್ಲಿ 25 ದಿನಗಳು ಉಳಿಯುತ್ತೆ. ಸೊ 6ನೇ ತಾರೀಕು ಹೇಳಿದ್ರೆ ಟೋಟಲಿ 31 ದಿನ ಇರ್ತವೆ ಮಾರ್ಚ್ ತಿಂಗಳಲ್ಲಿ. ಆ ಫಸ್ಟ್ 6 ಡೇಸ್ ಮೈನಸ್ ಮಾಡಿದರೆ ಮಾರ್ಚ್ ತಿಂಗಳಲ್ಲಿ ಉಳಿಯೋದು ಇನ್ನು 25 ದಿನಗಳು. ಸೊ ಮಾರ್ಚ್ 6ನೇ ತಾರೀಕಿಂದ ಮುಂದಕ್ಕೆ ಬೇಕಷ್ಟೇ ನಮಗೆ. ಹಾಗಾಗಿ ಮಾರ್ಚಲ್ಲಿ 31 ದಿನದಲ್ಲಿ ಫಸ್ಟ್ 6 ಡೇಸ್ ಲೆಸ್ ಮಾಡಿದ್ರೆ ಮಾರ್ಚ್ ತಿಂಗಳಲ್ಲಿ ಉಳಿಯೋದು 25 ದಿನಗಳು. ಸೊ ಇವೆಲ್ಲ ಬರ್ಕೊಂಡು ಕೂಡಿದಾಗ ಮಾರ್ಚ್ 6ನೇ ತಾರೀಕಿಂದ ಡಿಸೆಂಬರ್ 26ವರೆಗೂ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಅಂತ ಗೊತ್ತಾಗುತ್ತೆ. 6 1 7 8 9 10 ಪ್ಲಸ್ 5 15ಕ್ಕೆ 5 ದಶಕ 1 ನೋಡ್ರಿ. 6 1 7 8 9 10 ಪ್ಲಸ್ 5 15ಕ್ಕೆ 5 ದಶಕ 1 3 6 3 9 3 12 3 15 3 18 3 21 3 24 3 27 2 29 29 ದಶಕ ಇಲ್ಲ 29 295 ದಿನಗಳು ಬರ್ತಾವೆ. ಈ ಒಂದು ವಾರಕ್ಕೆ 7 ದಿನಗಳೆಲ್ಲ 7ರಿಂದ ಡಿವೈಡ್ ಮಾಡಿರಿ. 7 4 28 1 ಉಳಿಯುತ್ತೆ, 5 ಕೆಳಗಿಳಿಸ್ಕೊಳ್ರಿ. 7 2 14 ಶೇಷ 1 ಉಳಿಯುತ್ತೆ. ನಾವು ಡಿಸೆಂಬರಿಂದ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಡಿಸೆಂಬರ್ 26ನೇ ತಾರೀಕು ಗುರುವಾರ ಅಂತೇಳಿದಾನೆ. ನಾವು ಹಿಂದಕ್ಕೆ ಹೋಗಿ ಮಾರ್ಚ್ 6ನೇ ತಾರೀಕು ಹೇಳ್ಬೇಕಂದ್ರೆ ಇಲ್ಲಿ ಶೇಷ 1 ಬಂದಿದೆ ಅಂದರೆ ಗುರುವಾರದಿಂದ 1 ದಿನ ಹಿಂದಕ್ಕೆ ಹೋಗ್ಬೇಕಷ್ಟೆ.
ಒಂದಿನ ಹಿಂದಕ್ಕೆ ಹೋದ್ರೆ ಯಾವ ವಾರ ಬರುತ್ತೆ? ಬುಧವಾರ ಬರುತ್ತೆ, ವೆಡ್ನೆಸ್ಡೇ ಆಗಿರುತ್ತೆ, ಅದು ಮಾರ್ಚ್ 6ನೇ ತಾರೀಕು. ಸೊ ಇಲ್ಲಿ ವೆಡ್ನೆಸ್ಡೇ ಅಂತ ಬುಧವಾರ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್, ಇನ್ ಎ ವಿಲೇಜ್ ದ ರೇಷಿಯೋ ಆಫ್ ವುಮೆನ್ ಟು ಮೆನ್ ಈಸ್ 3:5. ಅಂದರೆ ಒಂದು ಹಳ್ಳಿಯಲ್ಲಿ ಮಹಿಳೆಯರ ಮತ್ತು ಪುರುಷರ ಅನುಪಾತ 3:5 ಆಗಿದೆ. ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ 40 ಕಡಿಮೆ ಇದ್ದರೆ ಒಟ್ಟು ಮಹಿಳೆಯರ ಮತ್ತು ಪುರುಷರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಈ ಪ್ರಶ್ನೆನ. ಸೊ ಡಬ್ಲ್ಯೂ ಅಂದರೆ ವುಮೆನ್ನು, ಎಮ್ ಅಂದರೆ ಮೆನ್ನು. ಈ ಮಹಿಳೆಯರ ಮತ್ತು ಪುರುಷರ ಅನುಪಾತ 3:5 ಅಂತ ಕೊಟ್ಟಿದ್ದಾನೆ. ಡಬ್ಲ್ಯೂ ಅಂದರೆ ವುಮೆನ್ನು, ಎಮ್ ಅಂದರೆ ಮೆನ್ನು. ಈ ಮಹಿಳೆಯರ ಮತ್ತು ಪುರುಷರ ಅನುಪಾತ 3:5 ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾನೆ. ಆಮೇಲೆ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ, ಈ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ 40 ಜನ ಕಡಿಮೆ ಇದ್ದಾರೆ ಅಂತ. ಡೌನ್ ಮಾಡಿ ಆರೋ ಮಾರ್ಕ್ ಅಂದರೆ ಕಡಿಮೆ ಇದ್ದಾರೆ ಅಂತ. ಈ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಅಲ್ಲಿ 40 ಜನ ಕಡಿಮೆ ಇದ್ದಾರೆ ಅಂತ ಹೇಳಿದ್ದಾನೆ. ಸೊ 40 ಜನ ಕಡಿಮೆ ಅಂದ್ರೆ ರೇಷನಲ್ಲಿ ಕಡಿಮೆ ಆಗಿರೋದು ನೋಡ್ರಿ. ಮಹಿಳೆಯರ ಅನುಪಾತ ಪುರುಷರಿಗಿಂತ ಎಷ್ಟು ಕಡಿಮೆ ಇದೆ? 2 ಕಡಿಮೆ ಇದೆ. ರೇಷನಲ್ಲಿ 2 ಕಡಿಮೆ ಆಗಿದ್ದಕ್ಕೆ ಸಂಖ್ಯೆಯಲ್ಲಿ 40 ಕಡಿಮೆ ಆಗುತ್ತಲ್ಲ, ರೇಷ್ 2ಕ್ಕೆ 40 ಅಂತ ನೋಡ್ರಿ. ಅನುಪಾತದಲ್ಲಿ 2 ಕಡಿಮೆ ಆಗಿದ್ದಕ್ಕೆ ಸಂಖ್ಯೆಯಲ್ಲಿ 40 ಜನ ಮಹಿಳೆಯರು ಕಡಿಮೆ ಇದ್ದಾರೆ ಅಂತ. ಅಂದರೆ ರೇಷ್ 2ಕ್ಕೆ 40 ಜನ ಅಂದರೆ ಟೋಟಲ್ ನಂಬರ್ ಆಫ್ ಮೆನ್ ವುಮೆನ್ ಬೇಕಂದ್ರೆ 3 + 5 8ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 2 1 2 4 8 ಕ್ಯಾನ್ಸಲ್ ಆಗುತ್ತೆ. 40 × 4 ಅಂದರೆ 160 ಜನ ಟೋಟಲ್ ಪುರುಷರು ಮಹಿಳೆಯರು ಸೇರಿ 160 ಇದ್ದಾರೆ. 160 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, 12 ಮತ್ತು 16ರಿಂದ ಭಾಗಿಸಿದಾಗ ಕ್ರಮವಾಗಿ 5 ಮತ್ತು 9 ಶೇಷ ಬರುವ ಚಿಕ್ಕ ಸಂಖ್ಯೆ ಯಾವುದು ಅಂತ ನೋಡಿ. 12ರಿಂದ ಮತ್ತು 16ರಿಂದ ಭಾಗಿಸಿದಾಗ, 12ರಿಂದ ಭಾಗಿಸಿದಾಗ ಶೇಷ 5 ಬರಬೇಕು. 16ರಿಂದ ಭಾಗಿಸಿದಾಗ ಶೇಷ 9 ಬರಬೇಕು. 12ರಿಂದ ಭಾಗಿಸಿದಾಗ ಶೇಷ 5, 16ರಿಂದ ಭಾಗಿಸಿದಾಗ ಶೇಷ 9 ಬರಬೇಕು. ಹಾಗಾದ್ರೆ ಆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇದನ್ನ ಆಪ್ಷನ್ ಥ್ರೂನೂ ಮಾಡ್ಬೋದು ಆನ್ಸರ್ನ. ಫಾರ್ ಎಕ್ಸಾಂಪಲ್, ಈ 12ರಿಂದ ಮೊದಲನೇ ಆಪ್ಷನ್ಗಳ ಸಂಖ್ಯೆ 56 ಭಾಗಿಸಿ 12 4 48, 56 48 ಕಳೆದ್ರೆ ಶೇಷ 8 ಬರುತ್ತೆ. ಬಟ್ 12ರಿಂದ ಭಾಗಿಸಿದಾಗ ಶೇಷ 5 ಬರ್ಬೇಕು. ಇಲ್ಲಿ 8 ಬರ್ತಾ ಇದೆ ಅಂದರೆ ಫಸ್ಟ್ ನಂಬರ್ ಆನ್ಸರ್ ಅಲ್ಲ. ಸೆಕೆಂಡ್ ನಂಬರ್ 41ನ್ನು 12ರಿಂದ ಡಿವೈಡ್ ಮಾಡಿರಿ. 12 3 36, ಶೇಷ 5 ಉಳಿಯುತ್ತೆ. ಶೇಷ 5 ಇಲ್ಲಿ ಕರೆಕ್ಟ್ ಇದೆ. ಇದೇ 41ನ್ನು ನೆಕ್ಸ್ಟ್ 16ರಿಂದ ಭಾಗಿಸ್ಬೇಕು. 16ರಿಂದ ಭಾಗಿಸಿದ್ರೆ 16 2 32, 41 32 ಕಳೆದ್ರೆ ಶೇಷ 9 ಬರುತ್ತೆ. ಶೇಷ 9 ಇಲ್ಲಿ ಕರೆಕ್ಟ್ ಇದೆ ಅಂದರೆ ಆ ಚಿಕ್ಕ ಸಂಖ್ಯೆ ಇದೇ ಕರೆಕ್ಟ್. ಆಪ್ಷನ್ ಬಿನೇ ರೈಟ್ ಆನ್ಸರ್. ನೋಡು, ಆ 41ನ್ನು 12ರಿಂದ ಭಾಗಿಸಿದ್ರೆ ಶೇಷ 5 ಬರುತ್ತೆ. ಅದೇ 41ನ್ನು 16ರಿಂದ ಭಾಗಿಸಿದಾಗ ಶೇಷ 9 ಕರೆಕ್ಟ್ ಬರುತ್ತೆ ಅಂದರೆ ಆ ಚಿಕ್ಕ ಸಂಖ್ಯೆ ಅಂದರೆ 41 ಕರೆಕ್ಟ್. ಅಷ್ಟೇ, ಮುಗಿದೋತ್ತು ಆಪ್ಷನ್ ಥ್ರೂ. ಅಥವಾ ಇನ್ನೊಂದು ಥರ ಮಾಡೋದು, ವಿತೌಟ್ ಆಪ್ಷನ್ ಆನ್ಸರ್ ಮಾಡೋದಂದ್ರೆ 12 ಮತ್ತು 16ಕ್ಕೆ ನೀವು ಲಾಸ್ಟ್ ಸಹ ಕಂಡುಹಿಡ್ಕೋಬೇಕು, LCM ಕಂಡುಹಿಡಿಬೇಕು. ಸೊ 12 16 ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ? 4ರಿಂದ. 4 3 12, 4 4 16 ಕ್ಯಾನ್ಸಲ್ ಆಗುತ್ತೆ. ಈ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡಿರಿ, ಅವಾಗ ಲಾಸ್ಟ್ ಸಹ ಸಿಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ. 4 3 12, 12 4 48, ಟೋಟಲಿ 12 16 ಲಾಸ್ಟ್ ಸಹ LCM 48 ಬಂತು. ಇವಾಗ ಏನು ಮಾಡಿರಿ, 12ರಿಂದ ಭಾಗಿಸಿದಾಗ ಶೇಷ 5 ಬರುತ್ತೆ, 16ರಿಂದ ಭಾಗಿಸಿದಾಗ ಶೇಷ 9 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಅಂದರೆ ಈ 12ರಲ್ಲಿ 5 ಮೈನಸ್ ಮಾಡಿದ್ರೆ 7 ಬರುತ್ತೆ, 16ರಲ್ಲಿ 9 ಮೈನಸ್ ಮಾಡಿದ್ರೆ 7 ಬರುತ್ತಲ್ಲ. ಓವರಾಲ್ ಆಗಿ ಈ ಬಂದಿರೋ ಲಾಸ್ 48ರಲ್ಲಿ ಅವೆಲ್ಲರದ ಡಿಫ್ರೆನ್ಸ್ 7ಅನ್ನು ಮೈನಸ್ ಮಾಡಿರಿ. 48ರ 7 ಮೈನಸ್ ಮಾಡಿದ್ರೆ 40 ಬರುತ್ತಲ್ಲ. ಆ ಚಿಕ್ಕ ಸಂಖ್ಯೆ ಈ 41 ಕರೆಕ್ಟ್. ಆಪ್ಷನ್ ಬಿ ರೈಟ್ ಆನ್ಸರ್. ಈ ರೀತಿನ ಆನ್ಸರ್ ಮಾಡ್ಕೋಬೋದು. ಅವೆಲ್ಲಕ್ಕೂ ಲಾಸ್ ಕಂಡಿಡಿದ್ರೆ 48 ಬರುತ್ತೆ. 12ರಿಂದ ಭಾಗಿಸಿದಾಗ ಶೇಷ 5 ಬರುತ್ತೆ, 16ರಿಂದ ಭಾಗಿಸಿದಾಗ ಶೇಷ 9 ಬರುತ್ತೆ ಅಂತ ಕೊಟ್ಟಿದ್ದಾನಲ್ಲ. ಇವೆರಡು ಡಿಫ್ರೆನ್ಸ್ ಕಳಿಬೇಕು. 7 7 ಸೇಮ್ ಬರುತ್ತೆ ಅಂದಮೇಲೆ ಬಂದಿರೋ ಲಾಸದಲ್ಲಿ 7 ಮೈನಸ್ ಮಾಡಿದ್ರೆ ಆ ಚಿಕ್ಕ ಸಂಖ್ಯೆ 41 ಅಂತ ಗೊತ್ತಾಗುತ್ತೆ. ಈ ರೀತಿನೂ ಆನ್ಸರ್ ಮಾಡ್ಕೋಬೋದು ಅದಕ್ಕೆ. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಗೆ ಒಂದು ಸಂಖ್ಯೆಯ 16/5/16 ಕಂಡುಹಿಡಿಯಲು ಕೇಳಲಾಗಿತ್ತು. ತಪ್ಪಾಗಿ ಅವನು ಆ ಸಂಖ್ಯೆಯ 6ನೇ 5 ಎಂದು ಕಂಡುಕೊಂಡನು. ಅವನ ಉತ್ತರವು ಸರಿಯಾದ ಉತ್ತರಕ್ಕಿಂತ 250 ಹೆಚ್ಚು. ಕೊಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ, ಸಿಂಪಲ್ ಏನಂದರೆ, ಒಬ್ಬ ವಿದ್ಯಾರ್ಥಿಗೆ ಯಾವುದೋ ಒಂದು ಸಂಖ್ಯೆ ಕೊಟ್ಟು ಆ ಸಂಖ್ಯೆಯ 16ರಲ್ಲಿ 5 ಭಾಗದಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದರು. ಯಾವುದೋ ಒಂದು ಸಂಖ್ಯೆ ಇರುತ್ತೆ, ಆ ಸಂಖ್ಯೆಯ 16ರಲ್ಲಿ 5 ಭಾಗದಷ್ಟು ಎಷ್ಟು ಬರುತ್ತಪ್ಪ ಅಂತ ಕಂಡುಹಿಡಿಯೋಕೆ ಕೇಳಿದರು. ಅವನು 16/5 ಭಾಗದಷ್ಟು ಕಂಡುಹಿಡಿಯೋ ಬದಲಾಗಿ ಆ ಸಂಖ್ಯೆಯ 6ರಲ್ಲಿ 5 ಭಾಗದಷ್ಟು ಕಂಡುಹಿಡ್ದ.
16ರಲ್ಲಿ 5 ಭಾಗದಷ್ಟು ಕಂಡಿಡಿ ಅಂದರೆ 6ರಲ್ಲಿ 5 ಭಾಗದಷ್ಟು ಕಂಡಿಡಿದಾಗ ಅವನ ಆನ್ಸರು 16ರಲ್ಲಿ 5 ಭಾಗದಷ್ಟಕ್ಕೆ ಎಷ್ಟು ಆನ್ಸರ್ ಬಂದಿರುತ್ತಲ್ಲ ಅದಕ್ಕಿಂತ 6/5 ಭಾಗದಷ್ಟು ಕಂಡಿಡಿದಕ್ಕೆ 250 ಜಾಸ್ತಿ ಬರುತ್ತೆ ಅಂತ. ಫೈಂಡ್ ದ ಗಿವನ್ ನಂಬರ್. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಆ ಸಂಖ್ಯೆ ಎಕ್ಸ್ ಅಂದ್ಕೊಳ್ಳೋಣ. ಎಕ್ಸ್ನ 16ರಲ್ಲಿ 5 ಭಾಗದಷ್ಟು, ಈ ಎಕ್ಸ್ನ 16ರಲ್ಲಿ 5 ಭಾಗದಷ್ಟು ಕಂಡಿಡಿ ಅಂತ ಹೇಳಿದ್ರು. ಆದರೆ ಅದೇ ಎಕ್ಸ್ನ ಅವನು ಏನು ಮಾಡಿದ ಅಂದ್ರೆ 6ರಲ್ಲಿ 5 ಭಾಗದಷ್ಟು ಕಂಡಿಡ್ದ. ಅದೇ ಎಕ್ಸ್ನ 6ರಲ್ಲಿ 5 ಭಾಗದಷ್ಟು ಕಂಡಿಡ್ದ. ಅವಾಗ ಇಲ್ಲಿ ಬಂದಿರೋ ಸಂಖ್ಯೆ ಇದನ್ನು ಕಂಡುಹಿಡಿದಾಗ ಬರೋ ಏನು ಸಂಖ್ಯೆ ಬರ್ತಾ ಇತ್ತಲ್ಲ ಅದಕ್ಕಿಂತ 250 ಜಾಸ್ತಿ ಬಂತಂದ್ರೆ ಇವೆರಡಕ್ಕೂ ಡಿಫ್ರೆನ್ಸ್ 250 ಬರುತ್ತೆ ಅಂತ. 6ನೇ 5 ಭಾಗಕ್ಕೂ ಆಮೇಲೆ 16/5 ಭಾಗಕ್ಕೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 250 ಡಿಫ್ರೆನ್ಸ್ ಬರುತ್ತೆ ಅಂತ ಅರ್ಥ. 250 ಡಿಫ್ರೆನ್ಸ್ ಬರುತ್ತೆ ಅಂತ. ಹಾಗಾದ್ರೆ ಆ ಸಂಖ್ಯೆ ಯಾವ್ದು ಕಂಡಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ. ಈ 16 ಮತ್ತು 6 ಇದೆಯಲ್ಲ, 16ಕ್ಕೂ 6ಕ್ಕೂ ಲಾಸ ಕಂಡಿಡ್ಕೋಬೇಕು. 6 ಮತ್ತು 16 ಇದು 2 3 6 2 8 16 ಕ್ಯಾನ್ಸಲ್ ಆಗುತ್ತೆ. 8 3 24 24 48 ಬರುತ್ತೆ ಲಾಸ. ಇವಾಗ 6 ಎಷ್ಟಲೇ ನೋಡ್ಕೋಬೇಕು, 6 8 48, 8 × 5 ಅಂದರೆ 8 5 40 ಎಕ್ಸ್ ಬರುತ್ತೆ. ಇದು 16 3 48, 3 × 5 ಅಂದರೆ 3 5 15 ಎಕ್ಸ್ ಬರುತ್ತೆ. ರೈಟ್ ಸೈಡಲ್ಲಿ 250 ಇದೆ. 40ರಲ್ಲಿ 15 ಮೈನಸ್ ಮಾಡಿರಿ 25 ಎಕ್ಸ್ ಆಗುತ್ತೆ. ಈ 48 ರೈಟ್ ಸೈಡಿಗೆ ಬಂದರೆ × 48 ಆಗುತ್ತೆ. × 48 ಆಗುತ್ತೆ. 25 ಅಂದರೆ 25 10 250 ಕ್ಯಾನ್ಸಲ್ ಆಗುತ್ತೆ. 48 × 10 ಗುಣಿಸ್ರಿ 480 ಬರುತ್ತೆ. ಆ ಸಂಖ್ಯೆ 480 ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಒಂದು ಆಯತದ ಉದ್ದವನ್ನು 10% ಹೆಚ್ಚಿಸಿದರೆ ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆಯಾಗದಂತೆ ಅದರ ಅಗಲವನ್ನು ಶೇಕಡ ಎಷ್ಟು ಕಡಿಮೆ ಮಾಡಬೇಕು ಅಂತ. ಉದ್ದವನ್ನು 10% ಹೆಚ್ಚು ಮಾಡಿದರೆ ಅಗಲವನ್ನು ಎಷ್ಟು % ಕಡಿಮೆ ಮಾಡಿದ್ರೆ ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಉದ್ದ 10% ಹೆಚ್ಚಾಗಿದೆ. 10% ಹೆಚ್ಚಾಗಿದೆ ಅಂದರೆ ಈ 10%ನ್ನು ನಾವು ಭಿನ್ನರಾಶಿ ರೂಪದಲ್ಲಿ 1/10 ಅಂತ ಬರಿತೀವಿ. 1/10 ಆಗುತ್ತೆ ನೋಡ್ರಿ. 10% ಅಂದರೆ ಅದು 10/100 ಆಗುತ್ತೆ. 10 ಅಂದರೆ 10 10 100 ಅಂತ ಬರಿಬೋದು. 1/10 ಆಗುತ್ತೆ. ಉದ್ದ 10% ಹೆಚ್ಚಾಗಿದೆ ಅಂದರೆ ಅಗಲವನ್ನು ಎಷ್ಟು % ಕಡಿಮೆ ಮಾಡಿದ್ರೆ ವಿಸ್ತೀರ್ಣದಲ್ಲಿ ಏನೂ ಬದಲಾವಣೆ ಆಗಲ್ಲ ಅಂತ ಕೇಳಿದಾನೆ. ಅಂದರೆ ಇದು 1/10 ಆಗುತ್ತಲ್ಲ, ಈ ಅಂಶ 1ನ್ನು ಹಾಗೆ ಬರಿಬೇಕು. ಎಷ್ಟು ಕಡಿಮೆ ಅಂತ ಕಂಡುಹಿಡಿಬೇಕಂದ್ರೆ ಈ ಅಂಶ ಛೇದನ ಎರಡೂ ಪ್ಲಸ್ ಮಾಡಬೇಕು. 1 + 10 ಅಂದರೆ 11 ಬರುತ್ತೆ. × 100 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಅದು ಶೇಕಡ ರೂಪದಲ್ಲಿ ಬರುತ್ತೆ. 100 × 1 ಅಂದರೆ 100 / 11. 11ರಿಂದ ಭಾಗಿಸ್ರಿ 11 9 99, 1 ಉಳಿಯುತ್ತೆ. ಅದು ಮೇಲೆ ಬರ್ಕೊಳ್ರಿ. ಈ 11 ಕೆಳಗೆ ಬರ್ಕೊಂಡ್ರೆ 9 ಇಂಟೀಜರ್ 1/11% ಬರುತ್ತೆ. 9 ಇಂಟೀಜರ್ 1/11% ಆಪ್ಷನ್ ಸಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ 11ರಿಂದ 100ನ್ನು ಈ ಥರ ಕಿವಿ ಹಾಕೊಂಡು ಭಾಗಿಸ್ರಿ. 11 9 99, ಶೇಷ 1 ಉಳಿಯುತ್ತೆ. ಫಸ್ಟ್ ಈ ಭಾಗಲಬ್ಧ 9 ಬರ್ಕೋಬೇಕು, ಶೇಷ 1 ಮೇಲೆ ಬರೀಬೇಕು. ಭಾಜಕ 11 ಕೆಳಗೆ ಬರ್ಕೊಂಡ್ರೆ ಮಿಶ್ರ ಭಿನ್ನರಾಶಿ ರೂಪದಲ್ಲಿ 9 ಇಂಟೀಜರ್ 1/11% ಕಡಿಮೆ ಮಾಡಬೇಕಾಗತ್ತೆ. ಉದ್ದವನ್ನು 10% ಹೆಚ್ಚು ಮಾಡಿದರೆ ಅಗಲವನ್ನು 1/11% ಕಡಿಮೆ ಮಾಡಿದರೆ ಮಾತ್ರ ಆ ಆಯತದ ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ಬೋದು. ಈ ರೀತಿ ಸಿಂಪಲ್ಲಾಗಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕಂಪ್ಲೀಟ್ ದ ಫಾಲೋಯಿಂಗ್ ಸೀರೀಸ್ ಅಂತ ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. 24 ಇದೆ, 60 ಇದೆ, 120 ಇದೆ, 210 ಇದೆ, ಡ್ಯಾಶ್ ಇದೆ. ನೋಡ್ರಿ ಯಾವ ರೀತಿ ಸರಣಿ ಇದೆ ಅಂದರೆ, ಈ ನೋಡಿದ ತಕ್ಷಣ 24 ಆಗಿರ್ಬೋದು, 60 ಆಗಿರ್ಬೋದು, 120 ಆಗಿರ್ಬೋದು, 210 ಆಗಿರ್ಬೋದಲ್ಲ, ದೀಸ್ ಆರ್ ದ ನಂಬರ್ಸ್ ವೆರಿ ನಿಯರೆಸ್ಟ್ ಕ್ಯೂಬ್ಸ್ ಅಂತ ಕರಿತೀವಿ. ಈ ಸಂಖ್ಯೆಗಳೆಲ್ಲ ಘನ ಸಂಖ್ಯೆಗಳಿಗೆ ಹತ್ತಿರ ಇರೋ ನಂಬರ್ಸೇ ಇದಾವೆ. ಘನ ಸಂಖ್ಯೆಗಳಿಗೆ ವೆರಿ ನಿಯರೆಸ್ಟ್ ಇದಾವೆ. ಫಾರ್ ಎಕ್ಸಾಂಪಲ್ 27ನ್ನು 3 ಕ್ಯೂಬ್ - 3 ಬರೀತೀನಿ. 3 ಕ್ಯೂಬ್ ಅಂದರೆ 27 - 3 ಅಂದರೆ 24 ಬರುತ್ತೆ. ಸೊ ಈ 60ನ್ನು 4 ಕ್ಯೂಬ್ - 4 ಬರೀತೀನಿ. 4 ಕ್ಯೂಬ್ ಅಂದರೆ 64 - 4 ಅಂದರೆ 60 ಬರುತ್ತೆ. ಈ 120ನ್ನು 5 ಕ್ಯೂಬ್ - 5 ಬರೀತೀನಿ. 5 ಕ್ಯೂಬ್ ಅಂದರೆ 125, ಅದರಲ್ಲಿ 5 ಮೈನಸ್ ಮಾಡಿದ್ವಿ ಅಂದರೆ 120 ಬರುತ್ತೆ.
ಸೊ ಆಮೇಲೆ 210 6 ಕ್ಯೂಬ್ ಮೈನಸ್ 6 ಬರೀತೀನಿ. 6 ಕ್ಯೂಬ್ ಅಂದರೆ 216 ಮೈನಸ್ 6 ಅಂದರೆ 210 ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು 7 ಕ್ಯೂಬ್ ಮೈನಸ್ 7 ಬರುತ್ತೆ. ನೆಕ್ಸ್ಟ್ ಆನ್ಸರ್ ಬೇಕಂದ್ರೆ 7 ಕ್ಯೂಬ್ ಅಂದರೆ 343, ಅದರಲ್ಲಿ 7 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 336 ಆನ್ಸರ್ ಬರುತ್ತೆ. 336 ಅನ್ನೋದಿಲ್ಲಿ ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಈಸ್ ದ ಸ್ಮಾಲೆಸ್ಟ್? ಈ ಕೆಳಗಿನ ಭಿನ್ನರಾಶಿಗಳಲ್ಲಿ ಯಾವುದು ಚಿಕ್ಕ ಭಿನ್ನರಾಶಿ? ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ನೋಡ್ರಿ. ಸ್ಮಾಲೆಸ್ಟ್ ಫ್ರಾಕ್ಷನ್ ಕಂಡುಹಿಡಿಬೇಕಂದ್ರೆ ಈ 13ರಿಂದ 12 ಬಾಕ್ಸ್ಬೇಕು ನೀವು ಸೈಡಲ್ಲಿ. ಇದನ್ನ ಭಿನ್ನರಾಶಿ ಸಂಖ್ಯೆಗಳನ್ನು ದಶಮಾಂಶ ಸಂಖ್ಯೆಗಳನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಆವಾಗ ಮಾತ್ರ ಈಸಿ. 13ರಿಂದ 12 ಈ ರೀತಿ ಕಿವಿ ಹಾಕೊಂಡು ಬಾಕ್ಸ್ಕೊಳ್ರಿ, ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 13 9 117 ಆಗುತ್ತೆ. ಇನ್ನು 3 ಉಳಿಯುತ್ತೆ, ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. 13 2 26, ಶೇಷ 4 ಬರುತ್ತೆ. 0.92 ಬಂತಲ್ಲ, ಸೊ 0.92 ಬರುತ್ತೆ. ಇದು ದಶಮಾಂಶ ಸಂಖ್ಯೆ. 19ರಿಂದ 14 ಡಿವೈಡ್ ಮಾಡಿರಿ, ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. 19 7 133, ಶೇಷ 7 ಉಳಿಯುತ್ತೆ. ಪಾಯಿಂಟ್ರಿಂದ 0 ಹಾಕೊಳ್ರಿ. 19 3 57, ಇನ್ನು 13 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಂಡು ಡಿವೈಡ್ ಮಾಡ್ತಾ ಹೋಗ್ರಿ. ಅಲ್ಲಿಗೆ ಸ್ಟಾಪ್ ಮಾಡಿರಿ. ಪಾಯಿಂಟಿಂದ ಬಲವಾಗಿ 2 ಅಂಕೆ ಬಂದರೆ ಸಾಕು, 0.73 ಬರುತ್ತೆ. ಈ 21ರಿಂದ 17 ಬಾಕ್ಸ್ ನೋಡ್ರಿ. 21ರಿಂದ 17 ಬಾಕ್ಸ್ ರೀ, ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. 21 8 168 ಆಗುತ್ತೆ. ಇನ್ನು 2 ಉಳಿಯುತ್ತೆ. ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. ಮತ್ತು 0 ಕಟ್ಟು 0 ಎಳಿಸ್ಕೋಬೇಕಾಗುತ್ತೆ, ಯಾಕಂದ್ರೆ 20 ಭಾಗ ಆಗಲ್ಲ. 21 9 189 ಆಗುತ್ತೆ. ಸೊ 0.809 ಬರುತ್ತೆ, ಅಥವಾ ಇನ್ನು 0.80 ಅಷ್ಟೇ ಬರ್ಕೋಬೋದು, 9 ಏನು ಅವಶ್ಯಕತೆ ಇಲ್ಲ. ಆಮೇಲೆ 25ರಿಂದ 26 ಡಿವೈಡ್ ಮಾಡಿರಿ. 26ರಿಂದ 25 ಡಿವೈಡ್ ಮಾಡಿರಿ, ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. ಸೊ 26 9 ಮಾಡಿರಿ. 9 6 54, ದಶಕ 5, 9 2 18 5, 23, 234, ಇನ್ನು 16 ಉಳಿಯುತ್ತೆ. ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. 26 6 ನೋಡ್ರಿ. 6 36, ದಶಕ 3, 6 12 3 15, 156 ಆಗುತ್ತೆ. ಇನ್ನು 4 ಉಳಿಯುತ್ತೆ. 0.96 ಬರುತ್ತೆ, 0.96 ಬರುತ್ತೆ. ಸೊ ಹಾಗಾದ್ರೆ ಇವಿಷ್ಟು ಭಿನ್ನರಾಶಿಗಳಲ್ಲಿ ಅತಿ ಚಿಕ್ಕ ಭಿನ್ನರಾಶಿ ಯಾವುದಂದ್ರೆ 0.73ನೇ ಸ್ಮಾಲೆಸ್ಟ್ ಫ್ರಾಕ್ಷನ್. 14/19 ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ, ಅರ್ಥ ಆಯ್ತಾ? ಅತಿ ಚಿಕ್ಕ ಅಂದರೆ 0.73ನೇ ಅತಿ ಚಿಕ್ಕ ಸಂಖ್ಯೆ, ಅದು 14/19 ಅತಿ ಚಿಕ್ಕ ಭಿನ್ನರಾಶಿ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 51,234 ಸಂಖ್ಯೆಯು 9ರಿಂದ ಭಾಗವಾಗುವಂತೆ ಮಾಡಲು ಈ ಕೆಳಗಿನವುಗಳಿಂದ ಯಾವ ಸಂಖ್ಯೆ ಸೇರಿಸಬೇಕು? ಇದು 9ರಿಂದ ಭಾಗ ಆಗ್ಬೇಕಂದ್ರೆ ಯಾವ ಸಂಖ್ಯೆ ಕೂಡಿದರೆ ಇದು 9ರಿಂದ ಭಾಗ ಆಗುತ್ತೆ ಅಂತ ಕೇಳಿದನು. ನೀವು 9ರಿಂದ ಬಾಕ್ಸ್ಗೆ ಅಂತ ಕೂರೋದ್ಕಿಂತ 9ರ ಭಾಜಕತೆಯ ನಿಯಮನ ಅಪ್ಲೈ ಮಾಡ್ಕೋಬೇಕು. ನೋಡ್ರಿ, 5 1 6, 6 2 8, 8 3 11, 11 + 4 15 ಬರುತ್ತೆ. ಟೋಟಲ್ ಇವೆಲ್ಲ ಸೇರಿ 15 ಆಗುತ್ತೆ. 4 3 7, 7 2 9, 9 1 10, 15 15 ಬರುತ್ತೆ. 15 9ರಿಂದ ಭಾಗ ಆಗಲ್ಲ. ಬಟ್ 9ರಿಂದ ಭಾಗ ಆಗ್ಬೇಕಂದ್ರೆ 15ಕ್ಕೆ 3 ಕೊಡ್ಕೋಬೇಕು, 18 ಆಗುತ್ತೆ. 18 ಆಗುತ್ತೆ, 3 ಕೂಡಿದ್ರೆ 18 ಆಗುತ್ತೆ. ಸೊ ಅವಾಗ ಈ 18 9ರಿಂದ ಭಾಗ ಆಗುತ್ತೆ. ಈ 18 9ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಈ ಸಂಖ್ಯೆ 18 9ರಿಂದ ಭಾಗ ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು? 3 ಕೂಡಿಸ್ಬೇಕು. ಅವಾಗ 4 + 3 7 ಆಗುತ್ತೆ. ಇದು 3, ಇದು 2, ಇದು 1, ಇದು 5 ಆಗಿರುತ್ತೆ. 5 1 6, 6 2 8, 8 3 11, 11 + 7 ಇವೆಲ್ಲ ಅಂಕೆಗಳ ಮೊತ್ತ 18 ಬರುತ್ತಲ್ಲ. 18 ಅಂದರೆ 9ರಿಂದ ಭಾಗ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು 9ರಿಂದ ಭಾಗ ಆಗುತ್ತೆ ಅಂತ ಅರ್ಥ. 18 9ರಿಂದ ಡಿವೈಡ್ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು 9ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ಈ ಸಂಖ್ಯೆಗೆ ಯಾವ ಸಂಖ್ಯೆ ಕೂಡಿದ್ರೆ ಅದು 9ರಿಂದ ಭಾಗ ಆಗುತ್ತೆ? 3ಅನ್ನು ಕೂಡಿಸ್ಕೋಬೇಕು. 3 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ನೋಡ್ರಿ, ಈ ಒಂದು ಎಪಿಸೋಡಲ್ಲಿ ಮತ್ತೆ 20 ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಈ ಥರ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ಬೇಕು. ಸೊ ನಾನು ಕ್ಲಾಸಸ್ ಇಷ್ಟ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಮತ್ತೆ ಕ್ಲಾಸಲ್ಲಿ ಮತ್ತೆ 20 ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.